ಇವತ್ತಿನ ವಿಡಿಯೋದಾಗ ನಾವು ಡ್ರಗ್ ಡೀಲ್ ಮಾಡ ಅಂತೀವಿ. ಯಾವ ಡ್ರಗ್ ಅದ, ಹೆಂಗ್ ಡೀಲ್ ಮಾಡಿದ್ವಿ, ಹೆಂಗ್ ಬೆಳೆಸಿದ್ವಿ ಅಂತ ನೋಡಕ ಫುಲ್ ವಿಡಿಯೋ ನೋಡ್ಬೇಕು ನೀವು. ಈ ಗೇಮಿನ ಹೆಸರು ಬಂದ್ಬಿಟ್ಟು ಶೆಡ್ಯೂಲ್ 1 ಅಂತಂದ. ಭಾಳ ವೈರಲ್ ಗೇಮ್, ಭಾಳ ಫೇಮಸ್ ಗೇಮ್. ನಿಮ್ಗೇನ್ರ ಇಷ್ಟ ಆತಂದ್ರೆ ಕಂಟಿನ್ಯೂ ಮಾಡ್ತೀವಿ. ಭಾಳ ಫನಿ ಆಗೈತಿ. ಫುಲ್ ನೋಡ್ರಿ ಹೆಂಗ್ ಅನಿಸ್ತಂತ ಕಮೆಂಟ್ ಮಾಡೋದು ಮರ್ಯಾಕ್ ಹೋಗ್ಬೇಡ್ರಿ. ಗೈಸ್, ಕೋತಂಬರಿ ಜರ್ನಿ ಏನೈತಲ್ಲ ಸೂಪರ್ ಆಗೋದೈತಿ. ಅಂಡ್ ಈ ಗೇಮ್ ಒನ್ ಆಫ್ ದ ಮೋಸ್ಟ್ ಟ್ರೆಂಡಿಂಗ್ ಅಂಡ್ ವೈರಲ್ ಗೇಮ್. ಸ್ವಲ್ಪ ತನಕ ನೋಡ್ರಿ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ಇದು ಗೇಮ್ ಎದ್ರ ಬಗ್ಗೆ ಐತಿ, ಹೆಂಗೆ ಐತಿ ಅಂತಂದ. ಬಟ್ ಸ್ಟಾರ್ಟ್ ಮಾಡೋಣ ಬರ್ರಿ. ಈ ಜರ್ನಿ ಬಗ್ಗೆ ನಾ ಭಾಳ ಎಕ್ಸ್ಪ್ಲೇನ್ ಮಾಡಂಗಿಲ್ಲ, ಯಾಕಂದ್ರೆ ಒಂದು ಜರ್ನಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ವಿ ಅಂದ್ರೆ ಸೀನ್ ಆಗ್ಬಿಡ್ತೈತೆ. ಅದಕ್ಕೆ ಬರ್ರಿ, ಲೆಟ್ಸ್ ಬಿಗಿನ್ ದಿಸ್. ಸೊ ಫಸ್ಟಿಂದ ಸ್ಟಾರ್ಟ್ ಮಾಡೋ ಅಂತೇವೆ ನಾವು. ಆ್ಯಂಡ್ ಕೋತಂಬರಿ ಬೆಳೆದು ಏನೈತಲ್ಲ ಬ್ರೋ ಒಂದು ಕಲಾ. ಕೋತಂಬರಿ ಅನ್ನೋದು ಅದು ಅಡ್ಗೆ ಒಳಗೆ ಇರಲಿಲ್ಲ ಅಂದರೆ ಉಪ್ಪಿಟ್ಟು ಅವಲಕ್ಕಿ ಒಳಗೆ ಅದ್ರದ್ದು ಎಲ್ಲಿ ಬರ್ತೈತೆ ಬ್ರೋ ಟೇಸ್ಟ್. ಸೊ ಅದ್ರ ಸಂಬಂಧ ಇವತ್ತು ನಾವು ಕೋತಂಬರಿ ಜರ್ನಿ ಸ್ಟಾರ್ಟ್ ಮಾಡೋ ಅಂತೀವಿ. ನಮ್ಮ ಹೀರೋ ಕಣ್ಣು ಮುಚ್ಚಿ ಹಿಂಗೆ ಎಳ ಅಂತಾನೆ ಎದ್ದ. ನೋಡ್ರಿ ಇಲ್ಲಿ ಆಲ್ರೆಡಿ ಕೋತಂಬರಿ ಐತಿ. ಆಲ್ರೆಡಿ ಕೊತ್ತಂಬರಿ ಐತಲ್ಲ ಬ್ರೋ ಇಲ್ಲಿ. ಇದು 36% ಬೆಳೆದೈತಿ. ಇದು ಇನ್ನೂ ಬೆಳೆದಿಲ್ಲ. ಓಕೆ ಗೈಸ್, ಇಲ್ಲಿ ನಮ್ಮ ಕೋತಂಬರಿ ಅರ್ಧಂಬರ್ಧ ಬೆಳೆದೈತಿ. ಇಲ್ಲಿ ಕತ್ರಿ ಅದಾವ. ಸೊ ನಮ್ಮ ಫಸ್ಟ್ ಮಿಷನ್ ಏನೈತಂದ್ರೆ ಅನದರ್ ಡೇ ಇನ್ ಪ್ಯಾರಡೈಸ್, ಗ್ರ್ಯಾಬ್ ಟ್ರಿಮ್ಮರ್ಸ್ ಸ್ಟೋರೇಜ್ ರ್ಯಾಕ್ ಹಾರ್ವೆಸ್ಟ್ ಫುಲ್ ಗ್ರೋನ್ ಕೋತಂಬರಿ ಪ್ಲಾಂಟ್. ಓಕೆ, ಈ ಕೋತಂಬರಿ ಪ್ಲಾಂಟನ್ನು ಫುಲ್ಲಾಗಿ ಕಟ್ ಮಾಡ್ಬೇಕು ನಾವೀಗ. ಓಕೆ, ಇಲ್ಲಿ ಫುಲ್ ನೋಡ್ರಿ ಕಟ್ ಮಾಡಕ್ಕೆ ನಾವು ತಿರುಗಿಸ್ಬೋದು ಇದನ್ನ. ಆಮೇಲೆ ಇದು ಟ್ರಿಮ್ಮರ್ ತೊಗೊಂಡು ಕಟ್ ಮಾಡ್ಬೋದು. 1 2 3 4 5 6 7 8. ಸೊ ನಮ್ಮ ಕೋತಂಬರಿಗಳು ನಮ್ಮ ಬ್ಯಾಗ್ದಾಗ ಬಂದ್ವಿ. ಈಗ ಈ ಬ್ಯಾಗಿಂದ ಇಲ್ಲಿಟ್ಟು ಇದನ್ನ ಪ್ಯಾಕ್ ಮಾಡ್ಬೇಕು ಈಗ ನಾವು, ಯಾಕಂದ್ರೆ ಕೋತಂಬರಿನ ಸೆಲ್ ಮಾಡ್ಬೇಕಲ್ಲ ಗೈಸ್. ಇದ್ರಲ್ಲಿ ಏನೋ ರೊಕ್ಕ ಬೀಳ್ತೈತಿ. ಸೊ ಬೆಸ್ಟ್ ಕೋತಂಬರಿ ನಮ್ದು ಊರೊಳಗೆ ಸಿಗುವಂಥದ್ದು. ಈಗ ನೋಡ್ರಿ ಪ್ಯಾಕ್ ಮಾಡೋ ಅಂತ ನೀಟಾಗಿ 10 ಅದಾವ. ಇವ 10 ಪ್ಯಾಕ್ ಮಾಡ್ಬೇಕು. ನೀಟಾಗಿ ಪ್ಯಾಕ್ ಮಾಡಿದೆ. ಈಗೇನಂತ ಡ್ರ್ಯಾಗ್ ದ ಕೋತಂಬರಿ ಇಂಟು ಯುವರ್ ಇನ್ವೆಂಟ್ರಿ. ಓಕೆ, ಇನ್ವೆಂಟ್ರಿದಾಗ ಡ್ರ್ಯಾಗ್ ಮಾಡಿದೆ. ಫಿಲ್ ಅಪ್ ದ ವಾಟರ್ ಕ್ಯಾನ್ ಆ್ಯಂಡ್ ಸಿಂಕ್ ವಾಟರ್ ಟು ದ ಕೋತಂಬರಿ ಪ್ಲಾಂಟ್. ಗೈಸ್, ಈಗ ನಮ್ಮ ಜಗ್ ಒಳಗೆ ನಾವು ನೀರು ತುಂಬಿಕೊಂಡೆ, ಫುಲ್ ನೀರು ತುಂಬಿಕೊಂಡೆ. ಆಮ್ಯಾಗ ಇದನ್ನು ಓಕೆ ಫುಲ್ ತುಂಬಲಿಲ್ಲ, ತುಂಬಿಸ್ಕೊಂಡೆ. ಆಮೇಲೆ ಏನು ಮಾಡ್ಬೇಕು, ಇದಕ್ಕೆ ನೀರು ಹಾಕ್ಬೇಕು ನಾವು. ಇದು ಬೆಳೆ ಅಂತೈತೆ ಕೋತಂಬರಿ, ಅಂಥ ಕೋತಂಬರಿ ಇದೆ. ಸೊ ಇದಕ್ಕೆ ಪ್ರಾಪರಾಗಿ ನೀರು ಹಾಕ್ಬೇಕು 100%. ಆತ ರಿಸ್ಪಾಂಡ್ ಟು ಯುವರ್ ಕಸ್ಟಮರ್ಸ್ ಇನ್ ದ ಮೆಸೇಜ್ ಆ್ಯಪ್. ಮೊಬೈಲ್ ಐತೆ ಇದ್ರೊಳಗೆ. ನಮ್ಗೆ ಎಲ್ಲೈತೆ ಮೊಬೈಲ್? ಟಿ ಹೊಡೆದ್ರೆ ಮೊಬೈಲ್ ಬರ್ತೈತಿ. ಆ್ಯಂಡಿ ಹೇಳ ಅಂತಾನೆ, ಅಣ್ಣ ನನಗೆ OG ಕೋತಂಬರಿ ಬೇಕಾ $60 ಅಂತಾನೆ. ಓಕೆ ಡನ್ ಪಾ, ಕೊಡ್ತೇನೆ ನಿನಗೆ. ಮಾರ್ನಿಂಗ್ ಕೊಡ್ತೇನೆ ಅಂತ ಸೆಲೆಕ್ಟ್ ಮಾಡಿದೆ ನಾನು. 6 ಗಂಟೆಯಿಂದ 12 ಗಂಟೆ ಒಳಗೆ ಹೋಗಿ ಅವ್ನು ಕೋತಂಬರಿ ಕೊಟ್ಟು ಬರ್ಬೇಕು ನಾನು. 2 ಬೇಕಣ್ಣ ಕೋತಂಬರಿ, OG ಕೋತಂಬರಿ ಅನ್ನ ಅಂತಾನೆ, ಅದನ್ನು ಸೆಲೆಕ್ಟ್ ಮಾಡಿದೆ. ಜೋ ಅನ್ನ ಅಂತಾನೆ, ಅವ್ನಿಗೆ $120 ಕೊಡ ಅಂತಾನೆ, ಅದನ್ನು ಸೆಲೆಕ್ಟ್ ಮಾಡಿದೆ. ಸೊ ನಮ್ಮ ಕಡೆ ಅಂದ್ರೆ 8 ಅದಾವಲ್ಲ, ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದೀವಿ ನಾವೀಗ. ಈಗ ಹೋಗಿ ಅಲ್ಲೇ ಕೊಟ್ಟು ಬರ್ಬೇಕು ಅನಿಸ್ತೈತಿ. ಇವ್ರು ಯಾರು? ಅಂಕಲ್ ನೆಲ್ಸನ್. ಅಂಕಲ್ ಎಲ್ಲ ಆರಾಮ್ರಿ? ಇವ್ರು ನಮ್ಮ ಅಂಕಲ್. ಹೆಂಗೆ ಅದ್ಯಪ್ಪ ಮಗ? ಎಲ್ಲ ಕೆಲಸ ಚಲೋ ನಡೆದೈತಾ? ಆ್ಯಂಡ್ ಹೊರಗೆ ಹೋಗಿ ಕೊತ್ತಂಬರಿ ಕೊಟ್ಟು ಬರಕ್ಕೆ ಹೊಂಟಿನ ನೀನು? ಆ್ಯಂಡ್ ಅಲ್ಲಿಂದ ನನಗೂ ಒಂದು ಸ್ವಲ್ಪ ಏನಾರು ತೊಗೊಂಡು ಬರ್ತೀನಿ ಅಂತ ಕೇಳ ಅಂತಾನೆ. ಅವಂದೇನೋ ಬಿಸ್ನೆಸ್ ಐತಂತ ಬ್ರೋ ಊರ್ ಒಳಗಲ್ಲೇ, ಈ ಸಿಟಿ ಒಳಗೆ. ನಾವು ಊರು ಹೊರಗೆ ಇರ್ತೀವಿ. ಸೊ ಅಲ್ಲಿ ಹೋಗಿ ನಮ್ಮ ಕಾಕ, ನಮ್ಮ ಮಾವ ಅನ್ನೋ ಇರ್ಬೇಕು, ಅಂಕಲ್ ಒಟ್ಟೆ ನೆಲ್ಸನ್ ಅಂಕಲ್ ಅಂತ, ಇವ್ರಿಗೇನೋ ತೊಗೊಂಡು ಕೊಡ್ಬೇಕಂತ ನಾನು. ಟ್ರಕ್ ಇವ್ರದ್ದು ನೋಡ್ರಿ, ನಮ್ಮ ಅಂಕಲ್ದು ಆತ ಇದು ಗಾಡಿ. ಇದನ್ನು ತೊಗೊಂಡು ಹೋಗಿ ಅಲ್ಲೇ ಕೋತಂಬರಿ ಸೆಲ್ ಮಾಡಿ ನಮ್ಮ ಅಂಕಲ್ಗೆ ಏನೋ ತೊಗೊಂಡು ಬರ್ಬೇಕಂತ, ಅದನ್ನು ತೊಗೊಂಡು ಬರೋಣಂತ ಗೈಸ್. ಲೆಟ್ಸ್ ಗೋ. ನಾವೊಂದು ಊರಿಗೆ ಹೋಗಿ ಕೊತ್ತಂಬರಿ ಸೆಲ್ ಮಾಡೋದು ಏನೈತಲ್ಲ ಬ್ರೋ, ಇದು ಒನ್ ಆಫ್ ದ ಬೆಸ್ಟ್ ಕೆಲಸ ಮಾಡೋ ಅಂತ ಅನಿಸ್ತೈತೆ ನೋಡ್ರಿ ಬ್ರೋ. ಮಜ್ಜಾನ ಬೇರೆ ಕೋತಂಬರಿ ಮಾರೋದು. ಜನ ಕೋತಂಬರಿ ನಮ್ಮ ತಮ್ಮ ಅಡ್ಗೆ ಒಳಗೆ ಹಾಕಿ ಏನಾರ ತಿಂದು ಬಿಟ್ರೆ ಅಂದರೆ ಕ್ರೇಜಿ. ಇಲ್ಲಿ ಹೋಗಿ 3 ಮಂದಿ ಕೊಡ್ಬೇಕು ಗೈಸ್ ನಾವು. ಡೋ, ಜೋ, ಆ್ಯಂಡಿ 3 ಮಂದಿ ಕೊಟ್ಟು ಬರ್ಬೇಕು ನಾವೀಗ. ನಮ್ದು ಇಲ್ಲೇ ಪಾರ್ಕ್ ಮಾಡೋಣ ಗೈಸ್ ಗಾಡಿ. ಹಾಗೆ ಪಾರ್ಕ್ ಮಾಡ್ದೆ. ಎಲ್ಲೆಲ್ಲದಾರಪ್ಪ ಇವ್ರು? ಎಲ್ಲೊಬ್ಬ ಅದಾನ. ಇವ್ರು ಯಾರ್ಯಾರ? ಜೋ, ಕೋತಂಬರಿ ಬೇಕ್ರಿ? ತೊಗೋರಿ ಕೋತಂಬರಿ. ಎಷ್ಟು ಬೇಕ್ರಿ? 2 ಕೋತಂಬರಿ ಬೇಕು ಗೈಸ್. $120 ಕೊಡ ಅಂತಾರೆ. ಸೂಪರ್ ಕ್ರೇಜಿ. ಇಲ್ಲಿ ನೋಡಿ ರೊಕ್ಕ ಇಲ್ಲಿ ನಮ್ಮ ಕೈ ಒಳಗೆ ಬರ್ತೈತಿ. $120 ನನ್ನ ಕೈಯಾಗ ಏನೈತಿ? ಕ್ಯಾಶ್ ಇರೋದು. ಇಲ್ಲಿ ಇದೇನೈತಲ್ಲ, ಇದು ಬ್ಯಾಂಕ್ದಾಗ ಇರೋದು $80. ಸೊ ಹಂಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ನಮ್ದು ಇನ್ನೂ ಕಸ್ಟಮರ್ಸ್ ಅದಾರಲ್ಲ, ಅವ್ರಿಗೆಲ್ಲ ಕೊಟ್ಟು ಬರ್ಬೇಕಾ? 3 ಮಂದಿ ಅದಾರ, ಒಬ್ಬಂದ ಮುಗ್ದೈತಿ ಈಗ ನಾವು ಹೊಂಟೇನಿ ಸೆಕೆಂಡ್ ಕಸ್ಟಮರ್ ಕಡೆ. ಇಲ್ಲೊಬ್ಬ ಅದ, ನೀವು ಒಬ್ಬಂಗೆ ಕೊಟ್ಬಿಡೋಣ ಅಂತ. ಕೋತಂಬರಿನ ಎದಕ್ಕೆ ಕದ್ದು ತೊಗೊಳ ಅಂತಾರಂದ್ರೆ ಗೈಸ್, ಇದೆಲ್ಲ ಇಂಪೋರ್ಟೆಡ್ ಕೋತಂಬರಿ. ನನ್ನ ಕೈಲಿಂದ ಮಾಡಲ್ಲ, ಅದ್ರ ಸಂಬಂಧ ಕದ್ದು ತೊಗೊಳ ಅಂತಾರೆ ನೋಡ್ರಿ ಅವ್ರು. ಅವ್ನು $60 ಕೊಟ್ಟ. ಸೂಪರ್ ಬ್ರೋ. ಆ ಕೋತಂಬರಿ ನೋಡಿ ಹೆವಿ ಖುಷಿ ಆಗ್ಯಾನ ಬ್ರೋ. ಈ ಊರ್ದಾಗ ಗೈಸ್ ಕೋತಂಬರಿನ ಅಡ್ಗಿಗೂ ಹಾಕ್ತಾರೆ, ಆಮೇಲೆ ಅದನ್ನ ಸುಟ್ಟು ಉಸಿರಾಡ್ತಾರೆ. ಅದು ಐತಿಲ್ಲೇ. ಡಿಫ್ರೆಂಟ್ ಟೈಪ್ ಆಫ್ ಜನ ಅದಾರ ಇವ್ರು. ಎಲ್ಲ ಕಂಟ್ರಿ ಒಳಗೆ ಎಲ್ಲರೂ ಹೆಂಗೆಂಗೋ ತಿಂತಾರೆ ಬ್ರೋ.
ಏನೇನೋ ಇರ್ತೈತಿ ನಮ್ಗೆ ಎದಕ್ಕೆ ಬೇಕು ಹೇಳಿ. ನಮ್ಮ ಕೆಲಸ ಏನೋ ಕೊತ್ತಂಬರಿ ಹುಟ್ಟಿಸ್ಬೇಕು ಮಾರ್ಬೇಕು ಅಷ್ಟೇ ಅಲ್ಲ. ನಮ್ಮ ಕೆಲಸ 3 ಮಂದಿ ಕೊಟ್ಟು ಮುಗಿಸಿದೆ. ನಮ್ಮ ಅಂಕಲ್ ನೆಲ್ಸನ್ ಅವರೇ ಮೇ ಏನೋ ಹೇಳ ಅಂತಾರಲ್ಲ ಇದೆ ಆ್ಯಪ್ ಕಾಂಟ್ಯಾಕ್ಟ್ಸ್. ಓಕೆ ಗೈಸ್, ಪೊಲೀಸ್ ಸತೆ ಕದಾರ ನೋಡ್ರಿ ಇಲ್ಲೇ. ಇವ್ರು ಕೊತ್ತಂಬರಿ ತೊಗೊಂಡವ್ರೆ. ನಾವು ಮ್ಯಾಪ್ ಓಪನ್ ಮಾಡಿ ಏನೋ ನೋಡಂತ ಹೇಳಿದ್ರಿ. ಏನು ನೋಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ನಂಗೆ. ಓ ಪೊಲೀಸ್ ನೋಡ ಅಂತಾರೆ ಬ್ರೋ ನನಗೆ. ಗೈಸ್ ನಾನು ಏನಾದರೂ ನನ್ನ ಕೊತ್ತಂಬರಿನ ಈಗ ಆಲ್ರೆಡಿ ಫ್ರೆಂಡ್ ಇರ್ತಾರೆ ನೋಡ್ರಿ. ಈಗ ನೋಡ್ರಿ ಇವ್ನು ಕೊಟ್ಟೇವೆ ನಾವು ಆ್ಯಂಡಿಗೆ, ನಾವು ಜೋಗೂ ಕೊಟ್ಟೇವಿ. ಈಗ ಇವ್ರು 3 ಮಂದಿ ತೊಗೊಂಡ್ರೆ ಈಗ ಡಾಗ್ ಅಂತ ಏನದ ನೋಡ್ರಿ, ಇವ್ನ ಫ್ರೆಂಡ್ ಅದಾನೊಬ್ಬ ಕನೆಕ್ಷನ್ ಆಗಿ. ಸೊ ಇವ್ನ ಫ್ರೆಂಡಿಗೆ ನಾವು ಏನಾದರೂ ಕೊತ್ತಂಬರಿ ಕೊಟ್ವಿ ಅಂದ್ರೆ ಅವನು ನಮ್ಮ ಕಸ್ಟಮರ್ ಆಗ್ತಾನಂತ. ಮ್ಯಾಪ್ ನೋಡಕ್ಕೆ ಏನೇನು ಮ್ಯಾಪ್ ನೋಡೋಕೆ ಗೊತ್ತಾಗಂತಲ್ಲ. ಇವನ ನೋಡ್ರಿ ನಮ್ಮ ಹುಡುಗ ಕ್ರೇಜಿ ಅದಾನಿಲ್ಲ, ಸೂಪರ್ ಕ್ರೇಜಿ. ಇಲ್ಲ ಪರ್ಚೇಸ್ ಮಾಡೋದು ಇದು. ಇಲ್ಲೇ ಇರ್ಬೇಕು, ನನಗೆ ಕಾಣ ಅಂತಿಲ್ಲ. ಇಲ್ಲದಾರ ನೋಡ್ರಿ ಇವ್ರ ಅವ್ನ ಫ್ರೆಂಡ್. ಸ್ಯಾಂಪಲ್ ಕೊಡ್ಬೇಕಾ? ನಮ್ಮ ಕೊತ್ತಂಬರಿ ಸ್ಯಾಂಪಲ್ ತಗೋರಿ, ಕ್ರೇಜಿ ಐತದ ಬ್ರೋ. ಈಕೇನು ಬ್ರೋ ಉಸಿರಾಡ ಅಂತಾಳಲ್ಲ ನಮ್ಮ ಕೊತ್ತಂಬರಿ ತೊಗೊಂಡೆ. ಸೂಪರ್ ಇಷ್ಟ ಆತ್ರಿ ನಮ್ಮ ಕೊತ್ತಂಬರಿ. ನಿನಗೆ ಮೆಸೇಜ್ ಮಾಡ್ತಾಳಂತ ಬ್ರೋ, ನಮ್ಮ ಹೊಸ ಕಸ್ಟಮರ್ ಆದ್ಲಕ್ಕಿ ನಮ್ಮ ಕೊತ್ತಂಬರಿ ತೊಗೊಳಂತಾಕಿ. ಸೂಪರ್ ಕ್ರೇಜಿ ಅಮೇಝಿಂಗ್. ಈಗ ನಾವು ಏನು ಮಾಡ್ಬೇಕಂದ್ರೆ ಏನು ಮಾಡ್ಬೇಕು, ಏನ್ರಿ ತೊಗೊಂಡು ಬರ್ಬೇಕಾ ನಾನು? ಇದ ಮಣ್ಣು ತೊಗೊಂಬರ್ಬೇಕು, ಕೊತ್ತಂಬರಿ ಇದ ಮಾಡಕ್ಕೆ 2 ತೊಗೋಬೇಕು. ಇದನ್ನ ಡನ್ ಗೈಸ್. ಪೊಲೀಸರು ಬಂದಾರ ಸರ್. ಏನು ಮಾಡಿಲ್ಲ ನಾನು, ಕೊತ್ತಂಬರಿ ಬರ ಅಂತಿದ್ದೆ ಅಷ್ಟೇ ಗೈಸ್. ನಮ್ಮ ಕೊತ್ತಂಬರಿ ಏನೈತಲ್ಲ ಸ್ವಲ್ಪ ಹೈಲಿ ಸೊಫಸ್ಟಿಕೇಟೆಡ್ ಐತಿ. ಇವ್ರು ಪೊಲೀಸರು ಗೊತ್ತಾಗ್ಬಿಡ್ದ, ಅದಕ್ಕೆ ನೋಡ್ರಿ ಸರ್ಚ್ ಮಾಡ ಅಂದಿದ್ರು ಅವ್ರೆ. ಹಿಂಗೆ ಮಾಡಿದ್ರೆ ಅಡ್ಕೊಂಡ್ಬಿಡ್ತೈತೆ ಅದು. ಇವನೇನೋ ಬೈದ ಬ್ರೋವ, ನೋಡ್ಕೊ ಅಡ್ಡಾಡ್ಲೇ ಇಲ್ಲ ಅಂದ್ರೆ ನಿನ್ಗೆ ಏನು ಹಾಕೈತೆ ನೋಡಿಲ್ಲೇ ಅಂತಂದೆ. ಬ್ರೋ ಪೊಲೀಸರು ಎಲ್ಲ ಕಡೆ ಹಂಗದಾರಲ್ಲ ಬ್ರೋ, ಡೇಂಜರ್ ಅದಾರಲ್ಲ. ಓಕೆ ಗೈಸ್, ಐ ಥಿಂಕ್ ನಾನು ಇಲ್ಲಿ ಹೋಗಿ ನೆಲ್ಸನ್ ಅಂಕಲ್ದು ಒಬ್ರು ಯಾರೋ ಪರಿಚಯದವ್ರು ಅದಾರಂತೆ, ಅವ್ರಿಗೆ ಮಾತಾಡ್ಬೇಕು. ಕೊತ್ತಂಬರಿ ಬೀಜ ಕೊಡಾಮಿರ್ಬೇಕು ನಮ್ಮ ಅಂಕಲಿಗೆ. ಸಿಕ್ತು ನೋಡ್ರಿ ಗೈಸ್, ನಮ್ಮ ಅಂಕಲ್ದ ಬೀಜಗಳು ಸಿಕ್ಕು ನನಗೆ. ಅಂದ್ರೆ ನಮ್ಮ ಅಂಕಲ್ದ ಬೀಜ ಮತ್ತು ಆ ಮಣ್ಣೊಳಗೆ ಹಾಕಕ್ಕೆ ಟ್ಯಾಬ್ಲೆಟು ಕೊಟ್ರ ನನಗೆ. ಸೂಪರ್ ಕ್ರೇಜಿ. ಸೊ ಈಗ ನಾವು ಹೋಗಿದ್ದೆ ನಮ್ಮ ಅಂಕಲಿಗೆ ಕೊಟ್ಟು ಬರ್ಬೇಕಾ. ಕೊತ್ತಂಬರಿ ಬಿಸ್ನೆಸ್ದು ಎಂಪೈರ್ ಹೆಂಗೆ ನಿಂದ್ರಿಸ್ತೇನೆಂದ್ರೆ ಬ್ರೋ, ನೀವು ಮೆಂಟಲ್ ಆಗಿಬಿಡ್ಬೇಕು. ಹಂಗೆ ಮಾಡ್ತೇನೆ ನೋಡ್ರಿ ನಾನು. ಬರೀ ಹೋಗೋಣಂತ ವಾಪಸ್ ನಮ್ಮ ಅಂಕಲ್ ಕಡೆ ಹೋಗ್ಬೇಕು ಈಗ ನಾನು. ಸೂಪರ್ ಕ್ರೇಜಿ ಪನ್ ಅಮೇಜಿಂಗ್ ಗೇಮ್ ಬ್ರೋ ಇದು ಸ್ಟಾರ್ಟ್ ಆತ, ಈಗ ಸ್ಟಾರ್ಟ್ ಆಗಂತೈತಿ. ನಮಗೆ ಹೇಳ್ಕೊಡ ಅಂತಾರೆ ಹೆಂಗೆ ಮಾಡ್ಬೇಕಂತಂದು ಗೈಸ್. ಇದು ಊರು ಹೊರಗೇನು ಮಾಡಿ ಐ ಥಿಂಕ್ ಕೊತ್ತಂಬರಿ ಹುಡ್ಸ ಅಂತಾರಲ್ಲ ನಮ್ಮ ಅಂಕಲ್. ಸೂಪರ್ ಕ್ರೇಜ್ ಅದಾರ ನೋಡ್ರಿ, ಹೊಲ ಗಿಲ ಮಾಡ್ಕೊಂಡು. ಅಂಕಲ್ ನೆಲ್ಸನ್ ಅವ್ರ ಸೂಪರ್ ಅದಾರ. ಏನ ಕಾಲಿಲ್ಲ ಅಷ್ಟು ಅವ್ರಿಗೆ ಅಡ್ಡಾಡಕ್ಕೆ. ಅಂಕಲ್ ಅದೇನೋ ನಿಮ್ದು ಹೇಳಿದ್ರಲ್ಲ ತೊಗೊಂಡು ಬಂದೆ ನೋಡ್ರಿ. ಇಟ್ಸ್ ಓಕೆ ಅಂಕಲ್, ತಲೆ ಕೆಡಿಸ್ಕೊಬೇಡ್ರಿ. ಗೈಸ್ ಅಂಕಲ್ ಹೇಳ ಅಂತಾರೆ ನೀನ ಪ್ಲಾಂಟ್ ಮಾಡಿಬಿಡು ಹೋಗೋದನ್ನಂತ ಅಂತಾರೆ ಬ್ರೋ. ಓಕೆ ಗೈಸ್, ಇದನ್ನು ನಾವು ಕಟ್ ಮಾಡ್ಬೇಕು. ಇದ್ರೊಳಗಿರೋ ಮಣ್ಣು ಹಾಕಬೇಕು, ನೀಟಂಗೆ ಹಾಕಿ ಇದ್ರೊಳಗೆ ಈಗ ನಾವು ನಮ್ದು ಕೊತ್ತಂಬರಿ ಬೀಜನ ಇದ್ರೊಳಗೆ ಹಾಕ್ಬೇಕು. ಹಾಕಿದೆ, ಈಗ ಇದಕ್ಕೆ ನೀರು ಹಾಕ್ಬೇಕು. 100% ನೀರು ಹಾಕ್ಬೇಕು ಇದಕ್ಕೆ. ಓಕೆ, ಈಗ ಮಲ್ಕೋಬೇಕು ನಾವು, ಯಾಕಂದ್ರೆ ನಮ್ಮ ಕೆಲಸ ಮುಗಿಸ್ಕೊಂಡು ಬಂದ್ವಲ್ಲ. ಬೆಳಗ್ಗೆ 7 ಗಂಟೆಗೆ ಹೇಳ್ತೇನೆ ಎಕ್ಸಾಕ್ಟಾಗಿ. ಇದೇನು ಬ್ರೋ ಕೊತ್ತಂಬರಿ ಮಾರೋದಕ್ಕೆ ಪೊಲೀಸರು ಬಂದ್ಬಿಟ್ರ. ನಮ್ಮ ಅಂಕಲ್ ಏನೋ ಕ್ರೇಜಿಯಾಗಿ ಕೆಲಸ ಮಾಡ್ತಿದ್ದ ಅನಿಸ್ತೈತಿ. ಪಟ್ನ ಗಾಡಿ ತೊಗೊಂಡು ಓಡೋಬೇಕು ಗೈಸ್ ಇಲ್ಲಿಂದ. ನಮ್ಮ ಅಂಕಲಿಗೆ ಪೊಲೀಸರು ಹಿಡ್ಕೊಂಡು ಹೋದ್ರೆ ಅನಿಸ್ತೈತಿ. ಪೊಲೀಸರದ್ದು ಇದಾತು ಬ್ರೋ ಅಲ್ಲೇ ಮಾತಾಡ್ಸಕ್ಕೆ ಬಂದಿದ್ರು. ಬಟ್ ನಾ ಹೆದರಿ ಓಡೋಗ್ಬಿಟ್ಟೆ. ನಾ ಏನು ಮಾಡೋದು ಗೊತ್ತಿಲ್ಲ, ಆದರೂ ಹೆದರಿ ಓಡೋದ್ರೆ. ಅಂದರೆ ನಮ್ಮ ಅಂಕಲ್ ಏನಾರ ಗದ್ದಲ ಮಾಡಿದ್ರೆ ನನಗೂ ಹಿಡಿದ್ಬಿಟ್ರೆ ಅಂದ್ರೆ ಏನು ಮಾಡ್ತೀರಿ ಗೈಸ್. ಅದ್ರ ಸಂಬಂಧ ಪಟ್ನ ಓಡೋಗ್ಬಿಟ್ಟೆ ನಾನು. ಬೆಸ್ಟ್ ಅದು, ಸುಮ್ಮನೆ ಸೀನ್ ಆಗೋದು ಬೇಡ. ನಮ್ಮ ಅಂಕಲ್ ಏನು ಮಾಡ್ಯಾರೋ ಹಿಂದೆ ಅಂತ ಗಂಧರ್ಯ ಕೆಲಸ ಅನ್ನೋದು ಗೊತ್ತಿಲ್ಲ ನನಗೆ. ಮೇ ಬಿ ನಮ್ಮ ಕೊತ್ತಂಬರಿ ಬೀಜ ಏನದಾವಲ್ಲ ಬ್ರೋ, ಹಿಂಗೆ ಇಡೀ ದೇಶದೊಳಗೆ ಬೆಸ್ಟ್ ಬೀಜ ಅನ್ನಿಸ್ತಾವು. ಅದ್ರ ಸಂಬಂಧ ಗೌರ್ಮೆಂಟ್ ನಮ್ಮನ್ನು ನಿಂದ್ರಸಕ್ಕೆ ಟ್ರೈ ಮಾಡ ಅಂತೈತಿ. ನೀನೊಬ್ಬವ ಸಣ್ಣ ಊರಿನ ಕೊತ್ತಂಬರಿ ಡೀಲರ್, ಈಗ ಹೊಸ ಟೌನ್ ಒಳಗೆ ರೊಕ್ಕ ಇಲ್ಲ, ಕೊತ್ತಂಬರಿ ಇಲ್ಲ, ಕಾಂಟ್ಯಾಕ್ಟ್ಸ್ ಇಲ್ಲ ಬರ ಅಂತಿ. ನಿನಗೆ ಒಂದೇ ಗೊತ್ತಿರೋದು ರೊಕ್ಕ ಹೆಂಗೆ ಮಾಡ್ಬೇಕಂತಂದು. ಪಟ್ಟನ ಹೋಗಿ ಮಾಡಿ ಸ್ಟಾರ್ಟ್ ರೊಕ್ಕ ಹೆಂಗೆ ಮಾಡ್ಬೇಕಂತಂದು. ಏನು ಕತೆ ಇತ್ತು ಬ್ರೋ ಇದು. ಈಗ ನನ್ನ ಕಡೆ ರೊಕ್ಕ ಇಲ್ಲ, ಏನಿಲ್ಲ. ನಾನು ಕ್ಯಾರಿ ವ್ಯಾನ್ ತೊಗೊಂಡು ಬಂದೆನಾ ಒಂದು ಯಾವುದೋ ಊರಿಗೆ. ಕ್ರೇಜ್ ಐತಲ್ಲ ಬ್ರೋ ಇದು. TVGS ಪ್ರೆಸೆಂಟ್ಸ್ ಏನಿದೆ, ಪ್ರೆಸೆಂಟ್ಸ್ ಶೆಡ್ಯೂಲ್ 1. ಓಕೆ,
ಕ್ರೇಜಿ ಅಮೇಜಿಂಗ್ ಪನ್. ಇಲ್ಲೇ ನಮ್ದು ಕೋತಂಬರಿದು ಎಂಪೈರ್ ನಿಂದಿರಿಸ್ಬೇಕು ನಾವು. ಶೆಡ್ಯೂಲ್ 1 ಅಂತ ಗೈಸ್ ಗೇಮ್ ಹೆಸರು. ಲೆಟ್ಸ್ ಡೂ ದಿಸ್. ಓಹ್ ನಮ್ಮ ಕ್ಯಾರೆಕ್ಟರ್ನ ರೆಡಿ ಮಾಡ್ಬೇಕು ನಾವು. ನಮ್ಮ ಕ್ಯಾರೆಕ್ಟರ್ ನಾವು ಭಾಳ ಚಂದಂಗೆ ಇಡಕ್ಕೆ ಟ್ರೈ ಮಾಡೋಣ ಗೈಸ್, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಪೊಲೀಸರು ಅದಾರಲ್ಲ, ಅದ್ರ ಸಂಬಂಧ ಏನು ಮಾಡ್ತೀನಿ, ಸ್ವಲ್ಪ ಹಿಂಗೆ ಮಾಡಿ ಸ್ವಲ್ಪ ಅಡ್ಡಾಡೋರು ಹಂಗೆ ಕಾಣಿಸಿ ನಾ ಹುಡುಗಿ ಮಾಡ್ಬಾರ್ದು. ಹುಡುಗಿ ಆದ್ರೆ ಹೆಂಗೆ ಹುಡುಗಿ ಅನ್ಸ ಅಂತಿಲ್ಲಲ್ಲಪ್ಪ, ಹುಡುಗಿ ಒಳಗೆ ಡಿಫ್ರೆನ್ಸೇ. ಓಕೆ 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 ವಿ ಕ್ಯಾನ್ ಡೂ ದಿಸ್ ಆ್ಯಂಡ್ ವಾಟ್ ಟು ಸೇ. ಓಕೆ ನೆಕ್ಸ್ಟ್ ಹೇರ್ ಹೆಂಗೆ ಇಡೋದು ಅಂತ ಪ್ಲ್ಯಾನ್ ಹಾಕಂತೀವಿ. ಬ್ರೋ ಏನು ಸೂಪರಾಗಿ ಕಾಣ ಅಂತ ನಮ್ಮ ಹುಡುಗ ನನ್ನ ನೋಡಂತೂ ಹೆವಿ ಖುಷಿ ಆಗಂತೈತೆ ನೋಡ್ರಿ. ಭಾರಿ ಅದಲ್ಲ ಸೂಪರಾಗಿ. ಸ್ಪೈಕಿ ಇಡೋಣ, ವೈಟ್ ಕೂದಲ ಇಡೋಣ, ಇಲ್ಲಾಂದ್ರೆ ಆರೆಂಜ್. ಹಾಂ ಸೂಪರಾಗಿ ಕಾಣ ಅಂತ. ಫೇಶಿಯಲ್ ಹೇರ್ ಸೂಪರ್, ಸ್ವಲ್ಪ ರಿಂಕಲ್ಸ್ ಸೂಪರ್, ಫೇಶಿಯಲ್ ಡೆನ್ಸಿಟಿ ಅಂತೇನೋ ಸೂಪರ್, ಕ್ರೇಜಿ ಕಾಣ ಅಂತಾನೆ. ನಮ್ಮ ಹುಡುಗನ ಕಣ್ಣು ಡಿಪ್ಲೆಸಿಟಿ ಇದೇನು ಬ್ರೋ ಸೈಕಿದಲ್ಲ. ಕಣ್ಣು ಓಪನ್ ಮಾಡಿ ಹೆಂಗಂದ್ರೆ ಪಿಕ್ರಿಸ್ ನೋಡ್ಬೇಕು. ಯಾರೇ ನೋಡಾತ್ರ ಹುಚ್ಚ ಆಗ್ಬೇಕು ಅವ್ರ ಕಣ್ಣಿದ್ದು ಹೆಂಗೆ ನೋಡಾತ್ರ ಹಿಂಗೆ ನೋಡ್ಬೇಕವ. ಆ ಕಣ್ಣೊಳಗೆ ಅದೇನೋ ಅಂತಾರಲ್ಲ, ಅದು ಹಾಡುಗಳದವಲ್ಲ, ಕಣ್ಣ ಸೆಲೆಗೆ ಐಬ್ರೋಸ್ ಬ್ರಿಡ್ಜ್ ಮಾಡ್ಬಿಡೋಣ, ಲಂಡನ್ ಬ್ರಿಡ್ಜ್ ಗತೆ ಹಿಂಗೆ ಅಡ್ಡಾಡ್ಬೇಕು ಯಾರೇ ಅದ್ರ ಮೇಲೆ. ಹಂಗೆ ತಿಕ್ನೆಸ್ಸು ಸ್ವಲ್ಪ ಬ್ರಿಡ್ಜದ್ದು ತಿಕ್ನೆಸ್ ಜಾಸ್ತಿ ಇಡೋಣ, ಸ್ವಲ್ಪ ಮೇಲೆ ಇಡೋಣ, ಕಣ್ಣು ಮೇಲೆ ಇಡೋಣ, ಧೂಳಗಳ ಬಂದ್ರೆ ಒಟ್ಟ ಹೋಗ್ಬಿಡೋದಲ್ಲ, ರೊಟೇಟ್ ಆಗೋದು ಬೇಡ, ಹಿಂಗೆ ಇಡೋಣ ಅಂತ. ಅಂದ್ರೆ ಹಿಂಗೆ ಬಂದು ಹಿಂಗೆ ಹೋಗ್ಲಿ ಜನ. ಒನ್ ಟೈಪ್ ಲಂಡನ್ ಬ್ರಿಡ್ಜ್ ಅದು, ಐಬ್ರೋಸ್ ಅಲ್ಲ ಅದು. ವಿನೆಕ್ ಟಿ ಶರ್ಟ್, ಕಾರ್ಗೋ ಪ್ಯಾಂಟ್, ಸ್ನೀಕರ್ಸ್, ಅದು ರೆಡ್ ಕಲರ್ದು ಸೂಪರ್ ಕ್ರೇಜಿ. ಹಾಂ ನಮ್ಮ ಹುಡುಗ ರೆಡಿ ಆದ ಗೈಸ್. ಓಹ್ ಕ್ಯಾರಿ ವ್ಯಾನ್ ಒಳಗೆ ಅದೇವಲ್ಲ ನಾವು, ಇದನ್ನು ತೊಗೊಂಡು ಬಂದಿಲ್ಲ ಇಟ್ಟೇನೆ ನಾನು. ತಡ್ರಿ ಗೈಸ್ ಈ ಐಟಮ್ಸ್ ತೊಗೊಂಡ್ಬಿಡ್ತೀನಿ, ಯಾಕೆ ಬೇಕಲ್ಲ ಫಡ ಇಲ್ಲಿ ಏನಾರ ಆದರೆ ಹೊರಗೆ ಹೋಗೋಣಂತ. ಗೈಸ್ ಇದೇನು ಗೈಸ್ ಹೊಸ ಸಿಟಿಗೆ ಬಂದೆ, ಕ್ಯಾರಿ ವ್ಯಾನ್ ಒಳಗೂ ಏನೂ ಇಲ್ಲ. ಹೊರಗೆ ಹೋಗಿ ಅಡ್ಡಾಡ್ಕೊಂಡು ನೋಡ್ಕೊಂಡು ಬಂದು ಯಾರಿಗಾರ ಫ್ರೆಂಡ್ ಗಿಂಟ ಮಾಡ್ಕೋಬೇಕು ನಾವಿಲ್ಲೇ. ನಮ್ಮ ಅಂಕಲ್ ನೆಲ್ಸನ್ ಅಂತೂ ಹೋಗ್ಯಾರಲ್ಲ. ಇದೇನು ಕಾರ್ ಶೋರೂಮ ಇದೆ, 6 ಗಂಟೆಯಿಂದ 6 ಗಂಟೆ ಅಷ್ಟೇ ಒಬ್ರು. ಏನೇನು ಇಲ್ಲಿ ನೋಡ್ರಿ, ಇಲ್ಲಿ $40,000 ಅಂತೆ. ನನ್ನ ಪಾಕೆಟ್ದಾಗ ಇರೋದು ಬರೀ $0. ಅಣ್ಣಾರ ನಮಸ್ಕಾರ, ಜರ್ಮಿ ಅವರೇ. ಬ್ರೋ ಇವಾಗ ಕಾರ್ ಸೆಲ್ ಮಾಡ್ತಾನೆ ಅನ್ನಿಸ್ತೈತಿ. ರೊಕ್ಕನೇ ಇಲ್ಲ ಬಿಡ್ರಿ, ಹಂಗೆ ನೋಡಕ್ಕೆ ಬಂದಿದ್ದೆ. ಸೂಪರ್ ಅದಾವ ನೋಡ್ರಿ ಗೈಸ್. 12,000, ಇದು $5,000 ಐತಿ, ಇದು $25,000 ಐತಿ ಸಿಡಾನ್. ಗೈಸ್ ಈ ಕಾರ್ ತೊಗೋಬೇಕಪ್ಪ ಒಂದಿನ. $40,000 ಐತಿ, ಒಂದಿನ ತೊಗೊಳೋಣ, ತಲೆ ಕೆಡಿಸ್ಕೊಬೇಡ್ರಿ ನೀವು. ಇಲ್ಲಿ ಯಾರು ಹೋದಾರಲ್ಲ. ಅಣ್ಣ ನಮಸ್ಕಾರ. ಹಲೋ ನಮಸ್ಕಾರ ರೀ. ಅಂದ್ರೆ ನನ್ನ ಹೆಸರು ಅಣ್ಣ RP ಅಂತಂದೆ. ಏನ್ ಸಮಾಚಾರ ಈ ಕಡೆ? ಹೊಸದಾಗ ಬಂದೇನಣ್ಣ, ಹೊಸದಾಗ ಇಲ್ಲಿ ಹಳ್ಳಿ ಒಳಗೆ ಇರ್ತಿದ್ದೆ, ಹೊಸದಾಗ ಬಂದೇನಿ. ಸಿಟಿ ಒಳಗೆ ಏನಾರ ಕೆಲಸ ಮಾಡ್ಕೊಂಡು ದುಡ್ಕೊಂಡು ತಿನ್ಬೇಕನ್ನೋ ಆಸೆದಿಂದ ಬಂದೇನಣ್ಣ. ಓ ಏನ್ ಕೆಲಸ ಮಾಡ್ಬೇಕಂತಿದ್ದೀರಾ? ಏನು ಗೊತ್ತಿಲ್ಲ, ತೋರಿಸ್ತೀರಿ ಸಿಟಿ? ಬರ್ರಿ ತೋರಿಸ್ತೀನಿ. ಇದೇನಣ್ಣ ಇದು? ಅದಲ್ಲಣ್ಣ ಇದೇನಿದೆ? ಇದು ಕಸ ಹಾಕೋದ್ರಿ, ಕಸ ಹಾಕಿದ್ರೆ ದುಡ್ಡು ಕೊಡ್ತಾರೆ. ಹೌದಾ? ಬೆಸ್ಟ್ ನೋಡ್ರಿ, ಕಸ ಹಾಕ್ರಿ ದುಡ್ಡು ಕೊಡ್ತಾರೆ. ಕಸ ಹಾಕಿದ್ರೆ ದುಡ್ಡು ಕೊಡ್ತಾರಂತ. ಒಂದು ಬಾಟಲ್ ಹಾಕಿದೆ $3 ಬಂತು. ಒಂದು ಕಸ ಹಾಕಿದ್ರೆ ಕಸ ಎತ್ತಬೇಕಾ ನಾನು ಇಲ್ಲಿ ಊರ್ದಾಗ? ನೋಡ್ರಿ ಇದು ಮಾಡ್ಬೋದು ನೀವು. ಕಸ ಯಾವ ಎತ್ತಿದ್ದಾನೆ? ಕಸ ಎತ್ತಿ ರೊಕ್ಕ ಮಾಡೋದು ಅಣ್ಣ. ನೀವೇನು ಕಸ ಆರ್ಸೋರ? ನಾವು ಏನೋ ಒಂದು ಕೆಲಸ ಮಾಡ್ತೀವ್ರಿ, ಅಲ್ಲ ಹೊಡಿಬೇಡ್ರಿ ಅಣ್ಣ. ಅಲ್ಲ ಕೇಳ್ದೆ, ಕಸ ಅಲ್ಲ ಎಲ್ಲ ನಿಮ್ಮ ಮಕ್ಕದಿಂದ ಅಂತೂ ನೀವು ಕಸ ಆರ್ಸೋರಂಗ ಕಾಣಂಗಿಲ್ಲ, ಬಟ್ ಕೇಳ್ದೆ ಅಷ್ಟೇ. ಅಣ್ಣ ಇದು ಫೋನ್ ಬರ ಅಂತೈತಿ, ಎತ್ತಬೋದಾ? ಎತ್ತ ಮಾತಾಡ್ರಿ, ಇಡೀ ಸಿಟಿನ ನಿಮ್ದು. ಗಾಡ್ ನಮ್ಮ ಅಂಕಲ್ ಆಡವ್ರೆ, ನಮ್ಮ ಅಂಕಲ್ ನೆಲ್ಸನ್. ಸಿಟಿಗೆ ಆರಾಮಾಗಿ ಹೋದ, ಏನು ತಲೆ ಕೆಡಿಸ್ಕೊಬೇಡ, ನಾನು ಆರಾಮಾಗಿ ಇದ್ದೀನಿ. ನೀನು ಹಿಂಗೆ ಹಂಗೆ ಸರ್ವರ್ಸ್ ನಾನು ಮತ್ತೆ ನಿನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ, ತಲೆ ಕೆಡಿಸ್ಕೊಬೇಡ. ರೊಕ್ಕ ಇಟ್ಟೀನಿ, ರೊಕ್ಕ ಕಲೆಕ್ಟ್ ಮಾಡಿಬಿಡ. ಅಣ್ಣ ನಮ್ಮ ಕಾಕಾರೇನು ರೊಕ್ಕ ಇಟ್ಟಾರಂತಣ್ಣ, ಟೌನ್ ಹಾಲ್ ಫೌಂಟೇನ್ ಕಡೆ ಮತ್ತು ಬಿಹೈಂಡ್ ದ ಸೂಪರ್ ಮಾರ್ಕೆಟ್ ರೊಕ್ಕ ಇಟ್ಟಾರಂತ ನಮ್ಮ ಅಂಕಲ್ ಇಲ್ಲಿ ನನ್ನ ಸಂಬಂಧ. ಹೌದಾ? ಬನ್ನಿ ಅರ್ಧ ಮಾಡ್ಕೊಳ್ಳೋಣ. ಅಲ್ಲ ನೀವು ಬೆಟ್ಟಾಗಿರೋದೇ, ಈಗ ನಿಮ್ಗೆ ಎದಕ್ಕೆ ಕೊಡ್ಬೇಕಣ್ಣ ರೊಕ್ಕ? ಅಲ್ಲಪ್ಪ, ಹಿಂಗ ಫೋನ್ ಕಾಲ್ ಎಲ್ಲ ಎತ್ತದ ಹೇಳ್ಕೊಟ್ಟಿನ ಮೇಲೆ ಸ್ವಲ್ಪ ಶೇರ್ ಇರ್ಬೇಕು. ನಾನು ಫೋನ್ ಕಾಲ್ ಎತ್ತೋದು 5 ವರ್ಷಕ್ಕೆ ಸಣ್ಣವಿದ್ದಾಗ ಕಲ್ತೇನೆ ಅದನ್ನ. ಹಾಗಂತೀರಿ? ಬರ್ರಿ, ಆದ್ರೂ ನನಗೆ ಆ ಜಾಗ ಎಲ್ಲ ತೋರಿಸ್ರಿ. ಗೈಸ್ ಇವ್ರ ಜಾಗ ತೋರಿಸಿದ್ರು ಅಂತಂದ್ರೆ ಒಂದು ಕೊಡೋಣಂತ, ಬಂದಿದ್ರೊಳಗೆ ಒಂದು ಸ್ವಲ್ಪ.
ನನಗೆ ಈಗ ತೋರಿಸ್ರಿ ನನಗೆ ಬರೀ ಜಾಗ ತೋರಿಸ್ತೀನಿ ಬರ್ರಿ. ಫೌಂಟೇನ್ ಬೇಕ, ಸ್ಟ್ಯಾಶ್ ಫೌಂಟೇನ್ ಬೇಕ, ಅದನ್ನ ತೋರಿಸ್ರಿ ಫಸ್ಟ್. ಬರ್ರಿ ಯಾರಿಗೂ ಹೇಳ್ಬೇಡ್ರಿ, ಆ ಕಡೆ ಈ ಕಡೆ ನೋಡಕ್ ಹೋಗ್ಬೇಡ್ರಿ, ಸುಮ್ನೆ ಈ ಬಾಕ್ಸ್ ಅಲ್ಲಿ ಎತ್ಕೊಳ್ರಿ. ಪೋಸ್ಟ್ಗಳು ಬರೋದು ಇದೆ ಬಾಕ್ಸ್ ಅಲ್ಲಿ. ಓ $80 ಐತೆ ಮೇಲ್ ಮಾತಾಡ್ತೀಯಾನೆ ಗೈಸ್, $80 ಐತೆ. ಹೋಗಿ. ಓಕೆ 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 ಅಣ್ಣ ಇನ್ನೂ ಅದಾವ, ಇನ್ನೂ ಇಟ್ಟಾರಂತೆ. ಬನ್ನಿ ನಾ ಕರ್ಕೊಂಡು ಹೋಗ್ತೀನಿ ಎಲ್ಲ ಕಡೆ. ಓಕೆ 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 ಇಲ್ಲೆಲ್ಲ ಐತಣ್ಣ ಇದನ್ನ ಕಾರಂಜಿ. ಇಲ್ಲಿ ನಾನು ಅಡ್ಡ ನಿಲ್ತೀನಿ, ಹುಷಾರು, ಪಟ್ಟನಾಗ ಎತ್ಕೊಳ್ರಿ. ಎತ್ಕೊಂಡೆ ಇಲ್ಲಿ $120 ಇಟ್ಟಿದ್ದಾರೆ ನಮ್ಮ ಕಾಕ, ನೆಲ್ಸನ್ ಕಾಕ. ಸೈಕ್ ಅಣ್ಣ ಈಗ ನೆಕ್ಸ್ಟ್ ಹಾ ಇಲ್ಲಿ ಐತ್ ನೋಡ್ರಿ. ಓ 175 ಅಣ್ಣ, ಕ್ರೇಜಿ ರೊಕ್ಕ ಐತಿ, ಬಟ್ ಬರೀ $380 ಐತಿ, ಬಟ್ ಕ್ರೇಜಿನ ಅಲ್ಲ ಗೈಸ್ ಹೊಸ ಊರಾಗ. ಈಗ ಏನ್ ಮಾಡ್ಬೇಕ? ಈಗ ಬರ್ರಿ ಇಲ್ಲಿ. ಓಯ್ ಏನೋ ಬ್ಲಾಸ್ಟ್ ಆತಣ. ಏ ನನ್ನ ಗಾಡಿ ಅದ. ವಾಟ್ ಅಣ್ಣ, ನನ್ನ ಗಾಡಿ ಬ್ಲಾಸ್ಟ್ ಆತ. ಏನಾಯ್ತು ನಿಮ್ ಗಾಡಿನ? ಹಾ ನಾ ಊರಿಂದ ಇದ್ರಾಗ ಬಂದಿದ್ದೆ ಈ ಗಾಡಿದಾಗ. ಹೆಂಗೆ? ಏ ಇಲ್ಲ, ನಾ ಯಾಕೆ ಬಾಂಬ್, ನನ್ನ ಗಾಡಿಯಾಗ ನಾನ ಬಾಂಬ್ ಬಿಡ್ತೇನೆ. ಟೆರರಿಸ್ಟ್ ಹೆಂಗೆ ನೀನು? ಏ ಇಲ್ಲ ಟೆರರಿಸ್ಟ್ ಅಲ್ಲ ಅಣ್ಣ, ಟೆರರಿಸ್ಟ್ ಅಲ್ಲ ಅಣ್ಣ. ಅಣ್ಣ ನಂದ ಗಾಡಿ ನಾ ಯಾಕೆ ಬ್ಲಾಸ್ಟ್ ಮಾಡ್ತೀನಿ? ಇವ್ ಇಲ್ಲಿ ನೋಡ್ರಿ, ಇಲ್ಲೇ ನನ್ನ ಗಾಡಿ. ಗಾಡಿ ಇಲ್ಲೇನೋ ನೋಟ್ ಇದೆ ನೋಡ್ರಿ, ನೋಟ್ ಬಿದ್ದಿದೆ ನಿಮ್ದು. ಅಣ್ಣ ವೆಲ್ಕಮ್ ಟು ಐಲ್ಯಾಂಡ್ ಪಾಯಿಂಟ್, ದಿಸ್ ಇಸ್ ಅವರ್ ಟೆರಿಟರಿ, ಡೋಂಟ್ ಇಂಟರ್ಫಿಯರ್ ಅಂತ ಬರ್ದಾರ ಅಣ್ಣ. ಬಿ ಅಂತ ಬರ್ದಾರ ಅದ್ರ ಮೇಲೆ ದೊಡ್ಡದಾಗಿ. ಯಾವ್ದು ಗ್ಯಾಂಗ್ ಮಾಡಿದ್ದ ಇದೆ. ಹೇಳದೆ ಮರ್ತೆ. ಏನಣ್ಣ? ಓ ಇಲ್ಲೆಲ್ಲ ಹುಷಾರಾಗಿರ್ಬೇಕಪ್ಪ, ಇಲ್ಲಿ ಗ್ಯಾಂಗ್ಗಳೆಲ್ಲ ಓಡಾಡ್ತವೆ. ಹಿಂಗ್ ಹೆಂಗೆಂಗೋ ಬಂದ್ಬಿಟ್ರೆ ಮುಗೀತು, ಗೊತ್ತಾಯ್ತಲ್ಲ. ಇಲ್ಲಿ ಎಕ್ಸಾಂಪಲ್ ಕಣ್ಮುಂದೆನೇ ಇದೆ ನೋಡ್ರಿ, ಬಹಳ ಹುಷಾರಾಗಿರ್ಬೇಕು. ಅಯ್ಯೋ ಇದೇನ್ ಬ್ರೋ, ಇಲ್ಲಿ ಏನ್ ಗ್ಯಾಂಗ್ಸ್ಗಳು ಅದಾವ? ನಮ್ ಗಾಡಿನ ಬ್ಲಾಸ್ಟ್ ಮಾಡಿದ್ರೆ ಗಾಡಿ ಗಿಡಿ ಎಲ್ಲ ತಗೊಂಬಂದಿನ ಅಂತ ಹೇಳಿದ್ರು ನಾ ಹೇಳ್ತಿದ್ದೆ. ನನಗೇನ್ ಗೊತ್ತಿತ್ತ ಅಣ್ಣ. ನಮ್ ಕಾಕರ್ ಮತ್ ಫೋನ್ ಮಾಡ ಅಂತಾರ, ತಡ್ರಿ ಎತ್ ಬಿಡ್ತೇನೆ. ಅವ್ರ ಮೊಬೈಲ್ಗಿಲ್ಲ, ಬರೀ ಇಲ್ಲೇ ಮಾಡ್ತಾರ ಅವ್ರು. ಅಣ್ಣ ನಮ್ ಕಾಕರ್ ಹೇಳ ಅಂತಾರ, ಅವ್ರ ಏನೋ ಬೆನ್ಸಿ ಫ್ಯಾಮಿಲಿ ಅಂತ, ಅವ್ರನ್ನ ಇವ್ರೆ ಬ್ಲಾಸ್ಟ್ ಮಾಡ್ದವ್ರೆ. ಅವ್ರೇ ಗ್ಯಾಂಗ್ ಅವ್ರದ್ದು ಫುಲ್ ಇಲ್ಲಿ. ಅಣ್ಣ ನಮ್ ಕಾಕಾರ ಹೇಳಿದ್ರೆ ಹೋಗಿ ರೂಮ್ ತಗೊಂಡೆ ಇವತ್ತು, ಅಲ್ಲೇ ಮಲ್ಕೋ ಜಲ್ದಿ ಅಂತ ಹೇಳ ಅಂತಾರ. ಅಣ್ಣ ಎಲ್ಲೈತಣ್ಣ ರೂಮ್? ಮೋಟೆಲ್ಗೆ ಹೋಗಂತ ಹೇಳಿದ್ರು ಅವ್ರು. ಬನ್ನಿ ನಾ ಕರ್ಕೊಂಡು ಹೋಗ್ತೀನಿ ಬನ್ನಿ. ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಚಿಟ್ಟಿ ಅಂತ ರೀ. ಚಿಟ್ಟಿ? ಹಾ ಪೊಲೀಸ್ ನನಗೆ ಎತ್ಕೊಂಡ ಅಂತಾರ, ಗುರಾಯಿಸಿ ಏನ್ ಮಾಡಿಲ್ಲ ರೀ. ಪೊಲೀಸ್ ಸ್ಟೇಷನ್ ನೋಡಿ, ಹುಷಾರಾಗಿರಿ. ಓಕೆ ಪೊಲೀಸ್ ಸ್ಟೇಷನ್. ಓಕೆ 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 ಇಲ್ಲೆಲ್ಲ ಹಾ ನಿಮ್ ಅಂಕಲ್ ಏನ್ ಕಳಿಸ್ತಾರ ನೋಡ್ರಿ, ಅದು ಪೊಲೀಸರಿಗೆಲ್ಲ ಗೊತ್ತಾಗಬಾರ್ದು. ಏನು ಕೊತ್ತಂಬರಿ ಬೀಜ, ಕೊತ್ತಂಬರಿ ಮರದ? ಕೊತ್ತಂಬರಿ ಮಾರ್ತೀರಾ ನೀವು? ಹಾ ನಾ ಕೊತ್ತಂಬರಿ ಮಾಡ್ತೇನೆ. ಬರ್ರಿ ಅಣ್ಣ, ಇದು ಹೋಟೆಲ್ಗೆ ಹೋಗ್ಬೇಕಂತ ಹೇಳಿದ್ರು ಅವ್ರು ನನಗೆ. ಇಲ್ಲಿ ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ರಿ ಇಲ್ಲಿ. ಏ ಕೊತ್ತಂಬರಿ ಅಣ್ಣ, ಕೊತ್ತಂಬರಿ ನಾರ್ಮಲ್ ಅಡಿಗೆದಾಗ ಹಾಕೋದು ಅಣ್ಣ. ಇಲ್ಲಿ ರೆಂಟ್ ತಗೊಂಡ್ಬಿಡ್ಲಿ? ಹಾ ತಗೊಂಬಿಡ್ರಿ. $75 ರೆಂಟ್ ರೂಮ್ ತಗೊಂಡೆ ಗೈಸ್. $75 ರೂಮ್ ಸಿಕ್ತು ನನಗೆ. ಇದು ರೂಮ್ ಕ್ರೇಜ್ ಐತಿ. ಅಲ್ಲ ಚಿಟ್ಟಿ, ಬನ್ನಿ. ಹಾ ನಿಮ್ಮ ಏಜ್ ಎಷ್ಟು? ನನ್ನ ಏಜ್ ರೀ 21. ಹೌದನಾ? ಓಕೆ, ಅಂದ್ರೆ ನಾ ಅಣ್ಣ ಅನ್ನೋ ಬದಲಿ ಬರೀ ಚಿಟ್ಟಿ ಅನ್ಬೋದು. ಬರ್ರಿ ನಿಮ್ಗೆ. ಹಾ ಬರೀ ಚಿಟ್ಟಿ ಅನ್ರಿ, ನಾ ಇನ್ನೂ ಭಾಳ ಸಣ್ಣವನು. ಗೊತ್ತಾಯ್ತು. ಬರ್ರಿ ನಾನು ಹಿಂದೆ ಬರ್ರಿ. ಎಲ್ಲಿ ಬರ್ಬೇಕ್ರಿ? ಓ ಕರ್ಫ್ಯೂ ಸ್ಟಾರ್ಟ್ ಆಯ್ತು, ಒಳಗೋಗಿ ಕರ್ಫ್ಯೂ ಸ್ಟಾರ್ಟ್ ಆಯ್ತು, ನಾನು ನೋಡೇ ಇಲ್ಲ. ಕರ್ಫ್ಯೂ ಅಂದ್ರೆ ಏನು? ಪೊಲೀಸರು ಕರ್ಫ್ಯೂ ಇದ್ದಾಗ ನಾವು ಹೊರಗೆ ಹೋಗ್ಬಾರ್ದಾ? ಹಾ ಹುಷಾರಾಗಿರ್ಬೇಕು. ಸೊ ನಿಮ್ಗೆ ಏನೇನಂತ ಹೇಳ್ಬಿಡ್ತೀನಿ ನೋಡ್ರಿ. ಇಲ್ಲಿ ಒಂದು ಗ್ಯಾಂಗ್ ಇದೆ. ನೀವೇನ್ ಕೊತ್ತಂಬರಿ ಬಿಸ್ನೆಸ್ ಮಾಡಕ್ ಬಂದಿದ್ದೀರಾ ನೋಡ್ರಿ, ಆ ಕೊತ್ತಂಬರಿ ಬಿಸ್ನೆಸ್ ಅಲ್ಲಿ ತುಂಬಾ ತಿಂಡಿ. ಸಾರಿ ಹಂಗ ಟೆಸ್ಟ್ ಮಾಡಿದೆ ನೀವು, ದೆವ್ವನ ಮನುಷ್ಯನ ಅಂತ. ಹಾ ಆ ಕೊತ್ತಂಬರಿ ಬಿಸ್ನೆಸ್ ಅಲ್ಲಿ ಆ ಗ್ಯಾಂಗ್ ಮುಂಚೆಯಿಂದನೂ ಇದೆ. ಸೊ ನೀವ್ ಬಹಳ ಹುಷಾರಾಗಿ ಮಾಡ್ಬೇಕು ಇವೆಲ್ಲ. ಅವ್ರಿಗೆ ಏನಾರ ಗೊತ್ತಾಯ್ತು ನಿಮ್ಮ ಹತ್ರ ಬಂದ್ರು ಅಂದ್ರೆ, ನಿಮ್ ಎಕ್ಸಾಂಪಲ್ ಇಲ್ಲೇ ನೋಡಿದಿರಾ, ಬರೀ ಗಾಡಿ ಸುಟ್ಟಿದ್ದಾರೆ. ಅವ್ರಿಗೆ ತಲೆ ಕೆಡ್ತಂದ್ರೆ ಇಡೀ ಸಿಟಿಗೆ ಸುಟ್ಬಿಡ್ತಾರ ಅವರು ಅಂತವ್ರವ್ರು. ಏನ್ ಮಾತಾಡ ಚಿಟ್ಟಿ ಬ್ರೋ. ಆತಲ್ಲ ನಿಮ್ ಕೆಲ್ಸ, ಹೋಗ್ರಿ ಹೊರಗೆ, ನಾ ಮಲ್ಕೊಂತೇನೆ ಇವತ್ತು. ರೀ ಈಗ ಕರ್ಫ್ಯೂ ಐತ್ರಿ, ನಾ ಒಬ್ನೇ ಹೋದೆ ಅಂತಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಕಿತ್ತು. ಬಾಯ್ ಬಿಟ್ಟು ಹೇಳ್ರಿ, ನಿಮ್ ಮನಿ ಇಲ್ಲ ಬಡ್ಕೊಂಡ್ ತಿನ್ನೋರ್ ನೀವು ನನಗತ್ತರ ಅರ್ಥದ.
ರೀ ಇವೆಲ್ಲ ನೀವು ಆಚೆ ತೆಗ್ದಿಡ್ಬೇಡ್ರಿ, ಒಂದ್ ಕೆಲಸ ಮಾಡೋಣ, ಇನ್ಮೇಲಿಂದ ನಾನು ಯೋಚನೆ ಮಾಡ್ತಿದ್ದೆ ಆ ಗ್ಯಾಂಗ್ ಮುಂದೆ ಹೆಂಗ್ ಫೇಸ್ ಮಾಡೋದು ಅಂತ. ಇಬ್ರು ಸೇರ್ ಮಾಡೋಣ ಬರ್ರಿ ಇನ್ಮೇಲಿಂದ. ನಿಮ್ಮನ್ನ ಹೆಂಗ್ ನೀವು ಅಲ್ಲ ನಿನ್ನ ಹೆಂಗ್ ನಂಬೇಕು ನಾನು? ನೀನು ಕಸ ಎತ್ತಿ ಹಾಕಿ ರೊಕ್ಕ ಮಾಡವ ಅನಿಸ್ತಿ ನನಗೆ. ನಿನಗೆ ಹೆಂಗ್ ನಂಬೋದು ನೀ ಮಾಡ್ಬೋದಂತ ಅಲೋ ನೀನು ಅಷ್ಟೆಲ್ಲ ಆತ. ಗೈಸ್ ಒಂದು ಕೆಲಸ ಮಾಡೋಣ, ಇವ ಏನಾದರೂ ಚಲೋ ನಮ್ಮ ಕೆಲಸ ಮಾಡ್ದ ಅಂದ್ರೆ ನಮ್ಮ ಜೊತೆ ಅಷ್ಟೇ ಇಟ್ಕೊಳ್ಳೋಣ ಇವಂಗ. ಈಗ ನಾ ಬೆಡ್ ಮೇಲೆ ಮಕ್ಕೋದೀನಿ, ಕೆಳಗೆ ಮಕ್ಕೋರಿ, ನಾ ಕೊಟ್ಟಿರೋದು ನಮ್ಮ ಮಕ್ಕಳು ಅಲೋ ಕೊಟ್ಟಿರೋದು. ನನಗೂ ಬೆಡ್ ಬೇಕ್ರಿ, ನಾನ್ ಸೈಡಲ್ಲಿ ಮಲ್ಕೊಂತೀನಿ, ಆ ಕಡೆ ತುದಿ ಏ ಸರಿ ಅನ್ಸಂಗಿಲ್ಲ ಚಿಟ್ಟಿ ಅವ್ರೆ, ಇದೇನಿದೆ ಅದು ಸರಿ ಆಗಂಗಿಲ್ಲ. ನೀವು ಕೆಳಗೆ ಮಲ್ಕೋರಿ. ನನಗೂ ನಿದ್ದೆ ಬೇಕ್ರಿ. ಬ್ರೋ ಏನು ಒಂದೇ ಬೆಡ್ದಾಗ ಮಕ್ಕೊಂತೀರ ಅಂತಾನೆ. ಏ ಇಲ್ಲಪ್ಪ ಈ ಕೆಳಗೆ ಮಕ್ಕೋ, ನಾನು ಮಕ್ಕೊಂಡೆಪ್ಪ. ಯಾ ಕುಡಿದ ಬ್ರೋ ಬಂದು ಯಾವ್ದು ಬೆನ್ನತ್ತಿದಲ್ಲ. ಓಕೆ ನಾನು ಸ್ಟ್ರೀಟ್ ರ್ಯಾಟ್ ಅಂತ. ಬೆಳಗ್ಗೆ ಆತ್ ನೋಡ್ರಿ, ನಿದ್ದೆ ಆತು ಚಲೋತಂಗ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ರೀ. ಏನ್ ಕಿಟಕಿ ಪಕ್ಕ ನಿದ್ದೆ ಬಂತಂದ್ರೆ ಅಬ್ಬಾ ಸ್ವರ್ಗ. ಅಲೋ ಅಲೋ ರಾತ್ರಿ ಎಲ್ಲ ನಿದ್ದೆ ಆಗ್ಲಿಲ್ಲ ನಮ್ಗೆ. ಏ ಇದೆಲ್ಲ ಹೊಲಸಿದ್ದು ವಿಮಲ್ ಏನ್ ತಿಂದು ಉಳ್ಳೇರಲ್ಲ, ಇದು ಕ್ಲೀನ್ ಮಾಡಿಬಿಡ್ರಿ ಹಂಗ ರಾತ್ರಿ ಇದಾಗಿಲ್ಲ ರೀ. ಇಲ್ಲಿ ಸೊ ಇವಾಗ ಹೇಳ್ತೀನಿ ಕೇಳ್ರಿ. ಇಲ್ಲಿ ನಾವ್ ಏನೇನ್ ಮಾಡ್ಬೇಕಂತೇಳಿ ಕ್ಲೀನ್ ಆಗಿ 1 by 1 ತೋರಿಸ್ಕೊಂಡು ಹೋಗ್ತೀನಿ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ಓಕೆ ನಾನು ಕೊತ್ತಂಬರಿ ನಮ್ ಕಾಕಾರ ಬೆಸ್ಟ್ ಕೊತ್ತಂಬರಿ ಬೆಳೆಸಿದ್ರೆ ನಮ್ಮ ಹಳ್ಳ್ಯಾಗ ಗೊತ್ತೈತಿ. ನನಗೂ ಬರ್ತೈತಿ ಕೊತ್ತಂಬರಿ ಬೆಳಸಕ ಮತ್ತ ಹಾಕಕ. ಬರೀ ಎಲ್ಲ ಐಟಮ್ ಸಿಗ್ತಾವ ಅಂತ ತೋರಿಸ್ರಿ, ನನಗೂ ಗೊತ್ತೈತಿ. ಅದೇ ಎಲ್ಲೆಲ್ಲಿ ಸಿಗ್ತಾವತ್ ಗೊತ್ತಿಲ್ಲಲ್ಲ, ಅದನ್ನ ನಾನೇ ತೋರಿಸ್ಬೇಕಾದೆ. ನಡ್ರಿ ತೋರಿಸ್ ನಡ್ರಿ. ಓಕೆ ನಡ್ರಿ ಗೈಸ್, ಈಗ ಇವ್ರ ನನಗೆ ಎಲ್ಲೆಲ್ಲೂ ಕೊತ್ತಂಬರಿ ಬೆಳಸಕ ಐಟಮ್ ಸಿಗ್ತಾವ ಅನ್ನೋ ತೋರಿಸ್ತಾರಂತ. ಚಿಟ್ಟಿ ಅಂತ ಇವ್ರ ಹೆಸರು. ಏನೋ ಬಡ್ತಂದಾಗ ಬಡ್ಕೊಂಡ್ ತಿನ್ನೋ ಮನುಷ್ಯ ಇದ್ದಂಗೆ ಅದಾನ. ನಡೀವಿ. ಓಕೆ ಇಲ್ಲಿ ಬಂದ್ರಲ್ಲ ನೀವು, ಇಲ್ಲಿ ನಿಮ್ದು ಸಾಯಿಲ್ ಗೀಲೆಲ್ಲ ಏನೇನ್ ಇರತ್ ನೋಡ್ರಿ. ಇಲ್ಲಿ ಮಣ್ಣೆಲ್ಲ ಇಲ್ಲಿ ತಗೋಬೇಕಾ? ತಗೊಂಡ್ಬೇಕು. 2 ತಗೊಲಿರಿ, 2 ತಗೊಂತೀನಿ. ಆಮೇಲೆ ನಮ್ ಕೊತ್ತಂಬರಿ ಇದ ಮಾಡ್ಬೇಕಲ್ಲ, ಬೆಳಸಾಕ ಅದಕ್ಕೆ ಇದ ಬೇಕ. ಟೆಂಟ್ ತಗೊಂಡ್ಬಿಡ್ಲಿ 2. ಹಾ, 2 ಟೆಂಟ್, 2 ಸಾಯಿಲ್, 2 ನೀರ್. ಏ ಇದು ATM ದಾಗ ಹಾಕಣ ಅಂತೈತಿ. ರೊಕ್ಕ ಕೈಯಾಗಿದ್ರು ತಗೊಳ ಅಂತಿಲ್ಲ, ಇದು ATM ದಾಗ ಡಿಪಾಸಿಟ್ ಮಾಡೋಣ ಅಂತೈತಿ ರೊಕ್ಕ. ಬರ್ರಿ ಇಲ್ಲಿ ಆಚೆ ಬರ್ರಿ. ಇಲ್ಲಿ ಇದೆಲ್ಲ ಲೀಗಲ್ ಸ್ಟೋರ್ ಇದು. ನೀವ್ ಹಿಂಗೆ ದುಡ್ಡು ಕೊಟ್ರೆ ತಗೊಳಲ್ಲ ಇವರೆಲ್ಲ. ಬರೀ ವೈಟ್ ಮನಿ ಕೊಡ್ಬೇಕು ಇವ್ರಿಗೆ. ಬನ್ನಿ ಇಲ್ಲಿ ATM ಹಾಕಿ. ಇವಾಗಿನ ಪೊಲೀಸ್ ಹತ್ರ ಇಡ್ಸ್ಕೊಟ್ ಬಿಡ್ತಿದ್ರಲ್ರಿ, ಜಸ್ಟ್ ಮಿಸ್. ಅಲ್ಲ ರೀ, ಕೊತ್ತಂಬರಿ ಸಂಬಂಧ ಇಷ್ಟು ಎದಕ್ಕೆ ಲಪಡ ಆಗಂತಿದ ತಿಳಿಯಂತಿಲ್ಲ ನನಗೊಂದು. RP ಅವರೇ, ಈ ಏರಿಯಾದಲ್ಲಿ ಅಥವಾ RP ಅವರೇ, ಈ ಊರಲ್ಲಿ ಕೊತ್ತಂಬರಿದ ಕ್ರೈಸಸ್ ಇದೆ ಕಣ್ರಿ, ಗೊತ್ತಾ ನಿಮ್ಗೆ? ಅದು ಕ್ರೈಸಸ್ ಅಂದ್ರೆ ಬ್ಯಾನ್ ಮಾಡ್ಯಾರ ಕೊತ್ತಂಬರಿನ. ಎಲ್ಲ ಬ್ಯಾನ್ ಮಾಡಕ್ಯಾರೆ. ಕೊತ್ತಂಬರಿ ಬ್ಯಾನ್ ಮಾಡ್ಯಾರೆ, ಕಲ್ಸಕ್ರೆ ಬ್ಯಾನ್ ಮಾಡ್ಯಾರೆ, ಉಪ್ಪು ಬ್ಯಾನ್ ಮಾಡ್ಯಾರ ರೀ, ಏನೇನೋ ಬ್ಯಾನ್ ಮಾಡ್ಬಿಟ್ಯಾರ್ರಿ. ವಿಚಿತ್ರ ಏರಿಯಾ ಇದು, ವಿಚಿತ್ರ ಊರು. ಇಲ್ಲಿ ಬದುಕ್ಬೇಕಂತಂದ್ರೆ ಹಿಂಗೆ ಅಲ್ಲೇನ್ ನೋಡ ಅಂತ್ರಿ. ಆ ಅಕ್ಕ ನಿಂಗೆ ಗುರಾಯಿಸ್ಕೊಂಡು ಹೋದ್ಲ. ನೀವ್ ಹಂಗ ಅಂದ್ರಲ್ಲ ಕೊತ್ತಂಬರಿ ಬ್ಯಾನ್ ಆಗೈತಿ, ಕಲ್ಸಕ್ರಿ ಬ್ಯಾನ್ ಆಗೈತಿ ಅಂತ. ಆ ಅಕ್ಕ ಎಷ್ಟು ದಿನ ಆತು ಬ್ಯಾನ್ ಆಗಿ, ಏನ್ ತಿಂದಿಲ್ಲ ನಾನೋಗ. ಅಲ್ಲ ರೀ, ಉಪ್ಪು ಕೊತ್ತಂಬರಿ ಎಲ್ಲ ಬ್ಯಾನ್ ಮಾಡ್ಯಾರ. ಬರ್ರಿ ಅಂದ್ರು ಉಡ್ಸೋಣಂತ ಕೊತ್ತಂಬರಿ. ಏನೇನೋ ತಗೋಬೇಕಂತ ಹೇಳ ಅಂತಿದ್ರಲ್ಲ, ಹೆಂಗ್ ತಗೋಬೇಕಾ? ಓ ಇದನ್ನ ATM ಹಾಕಂದ್ರಿ ನೀವು. ಫಸ್ಟ್ ATM ಗೈಸ್, ಇವನ್ ಜೊತೆ ಕೆಲಸ ಮಾಡ್ಬೇಕ. ಸ್ವಲ್ಪ ಗೊತ್ತಿದ್ದಂಗ ಅನಿಸ್ತಾನ ಈ ಊರ್ದಾಗ. ಯಾಕಂದ್ರೆ ನಾವು ಹೊಸದಾಗ ಅದೇನಲ್ಲ, ಯಾರೇ ಹೊಸಬ್ರ ಜೊತೆ ಅಡ್ಡಾಡ್ಬೇಕು. ಅದ್ರ ಸಂಬಂಧ ಮಕ್ಕದಿಂದ ಅಂತೂ ಕಾಣಂಗಿಲ್ಲ. ಬರ್ರಿ ಇವನ್ ಜೊತೆ ಅಡ್ಡಾಡೋಣಂತ. ಹೇಳ್ರಿ ಏನೇನ್ ತಗೋಬೇಕು? ಈಗ ಇಲ್ಲಿ ಏನೇನ್ ತಗೋಬೇಕಂತಂದ್ರೆ ಗ್ರೋ ಟೆಂಟ್. ಓಕೆ ರೀ, 2. ಓಕೆ. ಸಾಯಿಲ್ 2. ಓಕೆ. ವಾಟರ್ ಕ್ಯಾನ್ 2. ವಾಟರ್ ಕ್ಯಾನ್ ನನ್ನ ಕಡೆ ಆಲ್ರೆಡಿ ಇದೆ. ವಾಟರ್ ಕ್ಯಾನ್ ಒಂದೇ ಸಾಕಂದಂಗೆ. ಪ್ಲಾಂಟ್ ಟ್ರಿಮ್ಮರ್ಸ್ 2. ಅಲ್ಲ, ಒಂದೇ ಸಾಕದು. ಅದು ಐತೆ ನನ್ನ ಕಡೆ. ಈಗ ಬ್ಯಾಗೀಸ್ ಅದಾವಲ್ಲ, ಬ್ಯಾಗೀಸ್ ಎಲ್ಲೈತೆ? ಕೈ ಚೀಲ ರೀ. ಗೊತ್ತದ. ಸಣ್ಣ ಕೈ ಚೀಲಗಳು, ಅವನ್ನ ಒಂದು 20 ತಗೊಂಡ್ಬಿಡ್ರಿ ರೀ. ನೀವು ಇದನ್ನ ಕೈ ಚೀಲ ಅಂತೀರಿ, ನಮ್ಮ ಕೈ ಚಳಕಗಳು ನೋಡಿಲ್ಲ ನೀವು ಹೆಂಗಿರ್ತದ ಅಂತಂದ. ಅದ್ರ ನೆಕ್ಸ್ಟ್ ಅಂದಂಗ ಒಂದು ಲಾರ್ಜ್ ಸ್ಟೋರೇಜ್ ತಗೊಂಡ್ಬಿಡ್ರಿ. ಮತ್ತೆ ಈಗ ಹಂಗೆ ಅಲ್ಲಿ ಟ್ರಾಶ್ ಗ್ರಾಬರ್ ಇತ್ತಲ್ಲ, ನೀವು ಒಂದು ತೊಗೊಂಡು ನನ್ಗೊಂದು ಕೊಡಿಸ್ಬಿಟ್ರಿ ಅಂದ್ರೆ ಚಲೋ ಆಕಿತ್ತು. ರೊಕ್ಕನ ಎಲ್ಲ ಒಂದ ತಗೋಬೋದು ಅನಿಸ್ತದ್ರಿ. ಅದೇ ಲಾಸ್ಟ್. ಇಲ್ಲ ಅದು ಬರಂಗಿಲ್ಲ ಈಗ ನನ್ನ ಕೈಯಾಗ. ಎಷ್ಟು ತಗೊಂಡು ತಗೊಂಡೇನು ನನಗ. ಹೌದಾ? ಅದು ಕೆಲಸ ಮಾಡ್ರಿ, ಆ ಲಾರ್ಜ್ ಸ್ಟೋರೇಜ್ ಇದ್ದಿದ್ದು ಮೀಡಿಯಂ ತಗೋರಿ. ನಂಗೊಂದು ಟ್ರಾಶ್ ಗ್ರಾಬರ್ ಕೊಡಿಸ್ಬಿಡ್ರಿ. ಟ್ರಾಶ್ ಗ್ರಾಬರ್ ಎದಕ್ರಿ? ನಿಮ್ಗೆ ಹೇಳ್ತೀನಿ ಬರ್ರಿ, ಟೆನ್ಷನ್ ತಗೊಂಬಿಡ್ರಿ. ಇವ್ರು ನನಗೆ ಡ್ರಗ್ ಡೀಲರ್ ಅದಾರ ಇಲ್ಲ ಅಗ್ರಿಕಲ್ಚರ್ ಮಾಡಿದ್ರೆ ಅಂತ ಕೇಳ ಅಂತಾರ. ಇದು ಅಗ್ರಿಕಲ್ಚರ್ ನಾನು ಇದು ನೆಡ್ತೀನನ್ರಿ.
ರೀ ನಾ ಕೊತ್ತಂಬರಿ ಮಾಡ್ತೇನೆ ನಾನು ಅಗ್ರಿಕಲ್ಚರ್ ಎಲ್ಲ ಕೊಡ್ರಿ, ಕೋತಂಬರಿ ಬ್ಯಾಗ್ ಐತಿ. ಸೋಯಾಬೀನ್ ಮಾಡ್ತೇನೆ ಅಂಕಲ್, ಸೋಯಾಬೀನ್ ಮಾಡ್ತೇವೆ ನಾವು. ಓಕೆ ಹೇಳ್ದೆ, ಕೊಟ್ರಲ್ಲ ಕರೆಕ್ಟ್ ಆಗಿ. ಕೊಟ್ರ ಅಂಕಲ್ ನಮ್ಮವರೇ ಬಿಡ್ರಿ, ಹುಡುಗ ಟೆನ್ಷನ್ ತಗೊಂಬೇಡ್ರಿ ನೀವು. ಹಾ ತಗೋರಿ, ಇದು ನೋಡ್ರಿ, ಇದು ಟ್ರಾಶ್ ಗ್ರಾಬರ್. ಹಾ ಈಗ ಬರ್ರಿ ಇಲ್ಲೆಲ್ಲ ಟ್ರಾಶ್ ಎತ್ರಿ, ಹೇಳ್ತೀನಿ. ಕಸ ಎತ್ತವನ ಇದ್ದಾವ, ನೀವು ಕಸ ಇಷ್ಟು ಚಂದ ಹೆಂಗೆ ಅಂತೀರಿ ರೀ? ಅವೆಲ್ಲ ಕೇಳ್ಬೇಡ್ರಿ, ಸುಮ್ ಟ್ರಾಶ್ ಎತ್ರಿ. ಪೊಲೀಸರು ನೋಡಿದಾಗ ಅವ್ರು ನಮ್ಮನ್ನ ಅನ್ಕೊಂಡ್ಲಿ ನಾವೆಲ್ಲ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಟ್ರಾಶ್ ಗ್ರಾಬರ್ ಇಟ್ಕೊಂಡೆತ್ರಿ, ಕೈಯಲ್ಲಿ ಕೆತ್ತೀರಾ? ಟ್ರಾಶ್ ಗ್ರಾಬರ್ ಒಂದೇ ಇದ್ದಿದ್ರಿ ಚಟ್ಟಿ, ಒದ್ದೇದಾ? ಬರ್ರಿ ಇಲ್ಲಿ ಕೈಯಾಗೆತ್ತಿ ಏನ್ ಮಾಡ್ಬೇಕ? ಎಲ್ಲೈತು? ಹಾ ಇಲ್ಲಿ ಬರ್ರಿ, ಬಂದೆ. ಇಲ್ಲಿ ನೋಡ್ರಿ, ಇಲ್ಲಿ ಹಾಕದೆ ಅಂತ ಅನ್ಕೊಳ್ರಿ, ಹೆಂಗ್ ಹಾಕ್ತಾರ ಇದಕ್ಕೆ? ಹಾ ಇಲ್ಲಿ ಹಿಂಗೆಲ್ಲ ಟ್ರಾಶ್ ಹಾಕ್ದೆ ಅಂತ ಅನ್ಕೊಳ್ರಿ, ಇಲ್ಲಿ ಸ್ಟಾರ್ಟ್ ಹೋಗ್ತದೆ. $20 ಸಿಕ್ತ್ರಿ. ಎಲ್ಲಿ ತಗೊಂಡ್ರಿ ಅದನ್ನ? ತಡೀರಿ, ಯಾಕಲೇ ಕೈ ಎತ್ತ ಅಂತಾನೆ ಇವ್ರ ಅಜ್ಜಿ ಪಿಂಡ. ಏನೋ ಪಾಪ ಅಂದ ಮನ್ಯಾಗ ಮಕ್ಕೊಳಕ್ ಬಿಟ್ಟೆ, ಅದು ನನ್ನ ಪಲಂಗ್ ಮೇಲೆ ಮಲ್ಕೊಳಕ್ ಬಿಟ್ರೆ ಒಡೆ ಅಂತಾನೆ. ವೈಸ್ ನನಗೇನೋ ಕೊತ್ತಂಬರಿ ಮಾಡೋದು ಗೊತ್ತಿಲ್ಲ ಅನ್ಕೊಂಡೇನೋ, ನಾನೇ ಮಾಡ್ಕೊತೇನೆ ಬರ್ರಿನ. ಮಗ ಕೈ ಎತ್ತ ಅಂತಾನೆ. ಅಣ್ಣ ಮಾಸು ಬಿಟ್ರೆ ಊಸು ಹೋಗ್ತಾರೆ ಏಟ್ರಸು, ಬರ್ತಾ ಇಲ್ಲ ಇವ್ರಿಗೆಲ್ಲ. ಗೈಸ್ ಇದು ಮಣ್ಣು ಹಾಕ್ಬೇಕಾನ, ಅವಾಗ ಹೇಳಿದ್ದೆಲ್ಲ ಹಾಕೊಂಬಿಟ್ಟಾನ. ಆಮ್ಯಾಗ ಇಲ್ಲೂ ಮಣ್ಣು ಹಾಕ್ಬೇಕಾ? ಬಟ್ ಎಲ್ಲ ಕಡೆ ಮಣ್ಣು ಹಾಕಿದೆ ನಾನು. ಕೊತ್ತಂಬರಿ ಬೀಜನೇ ಇಲ್ಲ ನನ್ನ ಕಡೆ, ಅದಿಲ್ಲ ನಿಂತು ತೊಗೊಂಡು ಬರ್ಬೇಕು ನನಗ. ನಮ್ಮ ಕಾಕಾರ ಕಾಲ್ ಮಾಡ ಅಂತಾರೆ, ತಡೀರಿ ಅಲ್ಲಿ ಹೋಗ್ಬರ್ತಾನೆ. ಫೋನ್ ಬರ ನಮ್ಮ ಕಾಕಾರದು. ನೆಲ್ಸನ್ ಕಾಕ, ಓಕೆ ಕೊತ್ತಂಬರಿ ಸೀಡ್ಸ್ ಇಲ್ಲ ನಮ್ಮ ಕಡೆ, ಸಪ್ಲೈಯರ್ ಕಡೆಯಿಂದ ಸಿಗ್ತೈತಿ. ಆಲ್ಬರ್ಟ್ ಹವರ್, ಅವ್ನಿಗೆ ಮೆಸೇಜ್ ಹಾಕ, ಒಂದು ಡೆಡ್ ಡ್ರಾಪ್ ಕೊಡ್ತಾನೆ ನಿನಗೆ. ಆ್ಯಂಡ್ ಆರ್ಡರ್ ವಿಲ್ ಗ್ರೋ ಆ್ಯಂಡ್ ಓಕೆ ಗೈಸ್, ನಾನೇನು ಮಾಡ್ಬೇಕಂದ್ರೆ ಈಗ ನನ್ನ ಮೊಬೈಲ್ ತೆಗೆದೆ ಆಲ್ಬರ್ಟ್ಗೆ ಮೆಸೇಜ್. ನನಗೆ ಹೊಡಿತ್ಯಾ? ಚಿಟ್ಟಿ ತಡಿ ನಮ್ಮೂರಿಗೆ ಬಂದ್ ಇಲ್ಲ ಹೇಳ್ತೀರಾ? ಪೊಲೀಸ್ ಕಂಪ್ಲೇಂಟ್ ಮಾಡ್ತೀರಾ ನಿನ್ ಮೇಲೆ? ಬೇಡ, ಹೇಳ್ತೀನಿ. ನಾ ಹೇಳ್ಬಿಡ್ತೀನಿ, ಕೊತ್ತಂಬರಿ ಹೇಳ್ಬಿಡ್ತೀನಿ. ಹೇಳಂಗಿಲ್ಲ, ಹೇಳ್ತೀನಿ. ಮತ್ ನನ್ ಕಡೆ ಇಲ್ಲ, ಹೊಡಿಬೇಡ ಚಿಟ್ಟಿ, ಹೇಳ್ತೀನಿ. ಜಾಡಿಸ್ ಹೊಡೆದ್ ಬಿಡ್ತೀನಿ, ಹೊಡಿಬೇಡ. ತಡಿ ಹೇಗೆ ಕೇಳಿ, ನನಗೆ ಕೇಳಿ. ನಾ ಹುಟ್ಸೋ ಕೊತ್ತಂಬರಿ ಒಳಗೆ 70% ನಂದು, 30% ನಿಂದು. ಅದ ಹೊಡಿಬೇಡ 40% ನಿಂದ, 70% ನಂದು. ಏನ್ 50-50 ಡೀಲ್ ಖತಮ್? ಇಲ್ಲ ಹೊಡೆದ್ ನಾ ಅವ್ರಿಗೆ ಹಾಕೊಡ್ತೀನಿ, ಗ್ಯಾಂಗ್ ಅವ್ರಿಗೆ ಹಾಕೊಡ್ತೀನಿ. ಇಲ್ಲೇ ಪೊಲೀಸ್ ಹಾಕೊಳ್ಳಿ. ಇಲ್ಲ ಏನಿಲ್ಲ, ಮತ್ ಹೊಡೆಯೋದ್ ಬೇರೆ. ನಂದ ಮನೆ ಇದೆ ಇನ್ಮೇಲೆ, ಇಬ್ರುದು ನಂದಲ್ಲ, ಇಬ್ರುದು. ಬೆಡ್ 2 ಹಾಕ್ರಿ. ಬಾ ಇಲ್ಲ ಮಂಕಲ್ ಫೋನ್ ಹಚ್ಚಿದ್ರೆ ಕೊತ್ತಂಬರಿ ಬೀಜ ತರಿಸ್ಬೇಕ ಅಂದ್ರೆ ಓಕೆ. ಈಗ ಡೀಲ್ 55% ಆಗೈತೆ ಅಂದ್ಮೇಲೆ, ಒಂದ್ ಸೆಕೆಂಡ್ ಇಲ್ಲಿ ಬರ್ರಿ. ಇದೇನಾ ನಿಮ್ಮ ಅಂಕಲ್ಲು? ಅಲ್ಲ, ನಮ್ಮ ಅಂಕಲ್ ನೆಲ್ಸನ್ ಅಂತಂದ, ಅವ್ರು ವೀಲ್ ಚೇರ್ ಮೇಲೆ ಇರ್ತಾರೆ. ಸೊ ಈಗ ಡೀಲ್ ಆಗೈತೆ ಅಂದ್ಮೇಲೆ 50% ನಾವು ಯಾಕೆ ಕೆಲಸಗಳನ್ನ ಕರೆಕ್ಟಾಗಿ ಡಿಸ್ಟ್ರಿಬ್ಯೂಟ್ ಮಾಡಬಾರ್ದು? ನೋಡ, ಸಿಂಪಲ್ ಆಗಿ ಹೇಳ್ತೀನಿ. ನೀಲೇ ಹುಟ್ಸೋದು, ಬೆಳೆಸೋದು, ಕಟ್ ಮಾಡೋದು, ಪ್ಯಾಕ್ ಮಾಡೋದು ಮಾರೋದು ನಾ ಮಾಡ್ತೀನಿ. ಸರಿ, ನಾ ಕುಕಿಂಗ್ ಮಾಡ್ತೀನಿ. ಓಕೆ ಡನ್. ಕುಕಿಂಗ್ ಮತ್ ಬೆಳೆಸೋದು ನಾ ಎಲ್ಲ ಬೆಳೆಸ್ತೀನಿ. ನಾ ಆಲ್ಬರ್ಟ್ ಅಂಕಲ್ ಕಡೆ ಆರ್ಡರ್ ತಗೊಂಡ್ ಬರ್ತೀನಿ. ಅಲ್ಲಪ್ಪ, ರೆಡ್ ಪ್ಯಾರಾಸೈಟ್ ನೀವೇನ್ರ ಒಬ್ಬೊಬ್ರೆ ಹೋಗಿ ಒಬ್ಬೊಬ್ರೆ ಮಾರ್ಕೊಂಡೇನ್ರ ಒಬ್ಬೊಬ್ರೆ ದುಡ್ಡು ಹೊಡ್ಕೊಂಡ್ರಿ, ನಂಗೆ ಗೊತ್ತಾಗಬೇಕಿದೆ. ಹೇಳ್ತೀನಿ ನೋಡ್ರಿ ಪೊಲೀಸ್ ಗೈಸ್. ಯಾರು ಸಿಕ್ಕಾನ ಈಗ ಸದ್ಯದ ಮಟ್ಟಿಗೆ ಫ್ರೆಂಡ್ಶಿಪ್ ಇಟ್ಕೊಳ್ಳೋಣಂತ. ಯಾಕಂದ್ರೆ ಇಲ್ಲಿ ಹೊಸದಾಗ ಬಂದೇವಲ್ಲ, ಇಲ್ಲಿ ಈಗ ಬಿಸ್ನೆಸ್ ನಿಂದ್ರಿಸ್ಬೇಕಂದ್ರೆ ಇಂಥ ಮಬ್ಬು ಕುರಿ ನನ್ನ ಮಕ್ಕಳ ಜೊತೆ ಫ್ರೆಂಡ್ಶಿಪ್ ಮಾಡ್ಬೇಕಾಕೈತೆ ನಾವು. ಅಕ್ಕಾರ ನಿಮ್ಗೆ ಏನಾಗೈತಿ ಈಗ? ಯಾಕೆ ರೀ ಹೋಗಿಗಿರ ಕಣ್ಣೆದಕ್ಕೆ ಪರ್ಪಲ್ ಆಗ್ಯಾವ, ಇಲ್ಲೇನೋ ನೋಡ ಅಂತಾರವ್ರೆ. ಈಗ ನಾನು ಆಲ್ಬರ್ಟಿಗೆ ನನಗೆ ಬೀಜ ಬೇಕಂತಂದು ಮೆಸೇಜ್ ಹಾಕಿದ್ದೆ ಗೈಸ್. ಇಲ್ಲಿ ನೋಡ್ರಿ, ನನಗೆ ಕೊತ್ತಂಬರಿ ಬೀಜ ಬೇಕಾ, OG ಕೊತ್ತಂಬರಿ ಬೀಜ ಅಂತಂದಾಗ 4 ತಾಸು ಆದಮೇಲೆ ಒಂದು ಜಗದಾಗ ಬರ್ತೈತೆ ಅಂತದ.
ಅಲ್ಲಿ ಹೋಗಿ ತೊಗೊಂಡು ಬರ್ಬೇಕು ನಾನೀಗ ಅದು $300 ತೊಗೊಂಡೇನಾತ. ಸೊ ಈಗ $300 ವಾಪಸ್ ಮಾಡೋ ಪೇ ಮಾಡಿದಾಗ ನಂಗೆ ನೆಕ್ಸ್ಟ್ ಬೀಜಗಳು ಸಿಗ್ತಾವಿರ್ಬೇಕು. ಬ್ರೋ ಯಾರನ್ ಬ್ರೋ ಆ ಮನೆ ಒಳಗೆ ಬಿಟ್ಟು ಬಂದೇನು ನೋಡ್ರಿ ಒಂದು ಚಿಟ್ಟಿ. ಕರೆಗೂ ಎಂಥ ಹೊಲಸು ನನ್ನ ಮಗ ಅದನ್ನು. ಈಗ ಸದ್ಯದ ಮಟ್ಟಿಗೆ ಇಟ್ಕೊಳ್ಳೋಣ ಗೈಸ್ ಜೋಸ್ತಿ. ಒಂದು ಚಲೋ ಎಂಪೈರ್ ಬಿಲ್ಡ್ ಆದಮೇಲೆ ಜಾಡಿಸಿ ಒದ್ರಾತ್. ತಡ್ರಿ ಅದು ಎಲ್ಲಿ ಬರ್ತೈತೆ ನೋಡ್ಬೇಕು ನಾವು, ವೇಟ್ ಮಾಡೋಣ ಅಂತ. ಆ ಡೆಡ್ ಡ್ರಾಪ್ ಬರಾಕಿಲ್ಲ ಐತಲ್ಲ 176. ಓ ನಾ ಮಲ್ಕೊಂಡು ಎದ್ದು ಬಿಟ್ರೆ ಬಂದ್ಬಿಡ್ತೈತೆ ಅನಿಸ್ತೈತಿ. ಹಲೋ ಚಿಟ್ಟಿ ಅವರೇ ನಮಸ್ಕಾರ. ಮಲ್ಕೋಬೇಕಂತ ಕೆಳಗೆ ಮಲ್ಕೋರಿ, ನಾ ಮೇಲೆ ಮಲ್ಕೊಳ್ಳೋ ಅಂತೀನಿ. ಇಲ್ಲ ಇಲ್ಲ ನಾ ಹೇಳಂತೀನಿ ಇದ್ರ ಬಗ್ಗೆ ನಾವು ಮುಂದೆ ಯಾವ ಜಗಳ ಆಡೋದು ಬೇಡ. ಸುಮ್ಮನೆ ನಂದು ಇಲ್ಲಿ ರೈಟ್ ಸೈಡ್ ನಂದು, ಲೆಫ್ಟ್ ಸೈಡ್ ನಿಮ್ದು ಮಕ್ಕೋರಿ. ನಾನು ಕೆಳಗೆ ಮಕ್ಕೊಂತೇನಪ್ಪ, ನಿಂದು ಯಾರು ಮಕ್ಕೊಂತಾರೆ? ತಪ್ಪು ಪರಿಕಲ್ಪನೆ ಆಗಿದ್ದು ಜನರಿಗೆ. ಓಕೆ ಗೈಸ್, ಐ ಥಿಂಕ್ ನಾವು ಹೋಗಿ ಕೊತ್ತಂಬರಿ ಬೀಜ ತರ್ಬೇಕು. ಬಂದಿರ್ತೈತಿ ಕೊತ್ತಂಬರಿ ಬೀಜ. ಎಲ್ಲೈತದ? 48. ಆರ್ತಿ ಅವ್ರೆ, ಹಾಂ ಏನಾತ? ಇತ್ಕೊಡ್ರಿ, ನೀರು ಗೀರೆಲ್ಲ ಕೊಟ್ಟೋಗ್ರಿ. ಅದೆಲ್ಲ ಕೆಲಸ ಮಾಡೋದು ಬೇಡ. ನಾನು 1 ಸೆಕೆಂಡ್ ಅಲ್ಲಿ ಬೀಜ ತೊಗೊಂಡು ಬಂದ್ಬಿಡ್ತೇನೆ ತಡ್ರಿ. ಇಲ್ಲೇ ಐತದ. ಯಾರ್ದು? ಯಾರ್ದು? ಕೊತ್ತಂಬರಿ ಬೀಜ. ಹಾಂ 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 8 ಬೀಜಗಳದಾವ ಗೈಸ್. 8 ಬೀಜದಿಂದ ಎಷ್ಟು ದುಡಿಬೋದು ಅಂತ ನೋಡ್ಬೇಕು ಈಗ ನಾವು ಇದನ್ನು ಸೆಲ್ ಮಾಡಿ. ಬಂತ ಇಲ್ಲಿ ಇದನ್ನ ಡೋರ್ ಕ್ಲೋಸ್ ಮಾಡಿ ಓಡಾಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಕರ್ಟನ್ ಹಾಕ್ರಿ. ಹಿಂಗೆ ಅಲ್ಲಿ ನೋಡ್ರಿ. ಓಕೆ ಓಕೆ ಕರ್ಟನ್ ಹಾ, ಮತ್ತೆ ಆಚೆಯಿಂದ ಅಲ್ಲಿ ಇಲ್ಲಿ ಬಂದೈತೆ ನೋಡ್ರಿ. ಇದನ್ನ ನಾನು ಒಂದು ಹಾಕ್ತೇನೆ, ನೀವೊಂದು ಹಾಕ್ರಿ. ಓ ಸಾಯಿಲೇ ಇಲ್ಲ ತೊಗೊಂಡ್ರಲ್ಲ. ಒಂದ್ ತೋರಿ 8 ತೊಗೊಂಡ್ರೆ ನಿಮ್ಗೆ ಕೊಡ್ಲಿಲ್ಲ ಒಂದು. ಹಾ, ಹೊಸ್ದಾಗ ಬಂದೇನಲ್ಲ, ಸ್ವಲ್ಪ ಗೊತ್ತಿಲ್ಲ ಇದೆಲ್ಲ. ನಾವು ಒಬ್ಬನ ಮಾಡ್ತಿದ್ದೆಲ್ಲ ಕೆಲಸ. ಬೀಜ ನೆಟ್ಟದೆ. ಸೂಪರ್ ಸೂಪರ್ ಸೂಪರ್. ನೀರ್ ಹಾಕ್ರಿ. ನಿಮ್ಮ ಬೀಜಕ್ಕೆ ಹಾಕ್ಲಿ ನೀರು. ತಡ್ರಿ ಹಾಕಿದೆ, ಹಾಕಿದೆ ನೋಡ್ರಿ ನಿಮ್ಮ ಬೀಜಕ್ಕೆ ನೀರು. 1 ಸೆಕೆಂಡ್ ಸೈಡ್ ಬರ್ರಿ. ಇಲ್ಲಿ ನಮ್ದು ಇದಕ್ಕೆ ಇದಾಕ್ಬೇಕು ನಾವು ಅಲ್ಲಿ. ಈಗ ನೆಕ್ಸ್ಟ್ ಏನು ಮಾಡ್ಬೇಕಾ? ನಮ್ದಿಕ್ಕೆ ಅಲ್ಲಿ ನೋಡ್ರಿ, ಅಲ್ಲಿ ನಮ್ದು ಆಲ್ರೆಡಿ ಹೆಂಗ್ ಬೆಳೀತ ಕೊತ್ತಂಬರಿ ಕ್ರೇಜಿ. ಹೆಂಗ ನೋಡ್ರಿ ಅಲ್ಲಿ ನೋಡ್ರಿ, ಕಣ್ಣು ಮುಂದೆ ಬೆಳೆ ಅಂತ ನೋಡಿದ್ರಿ ನಮ್ ಕೈ ಚಳಕ. ಬಾಯ್ 1 ಪ್ಯಾಕೇಜಿಂಗ್ ಸ್ಟೇಷನ್ ಅಂತ ಐತಿ. ನಮ್ಮ ಕಡೆ ರೊಕ್ಕನೇ ಇಲ್ಲಲ್ಲ. ಹೌದಲ್ಲ. ಇಲ್ಲಿ ನೋಡ್ರಿ, ರೊಕ್ಕ ಇಲ್ಲ ಅಂದಾಗ ಏನ್ ಮಾಡ್ಬೇಕು ಹೇಳ್ರಿ? ಕಸ ಎತ್ತಬೇಕು. ನಿಮ್ಗತೆ ಎತ್ತಿ ರೊಕ್ಕ ಮಾಡಪ್ಪ. ಹಲೋ ನನ್ಗತೆ ಅಂತೀರಿ? ತವ್ರಿ, ನಾ ಕಸ ಎತ್ತಂಗಿಲ್ಲ, ನೀವೇ ಎತ್ತ ಇಟ್ರೆ ನಾ ಎತ್ಕೊಂತೇನಲ್ಲ. ಹೆವಿ ರೊಕ್ಕ ಬೇಕು ಕಸದ. ನಾ ಏನೇನು ಎಕ್ಸ್ಟ್ರಾ ತೊಗೊಂಬಂದ್ಬಿಟ್ಟೇನಿ. ಅಯ್ಯೋ ರಾಮ. ಅಲ್ಲ ಇದನ್ನ ಬಿಟ್ಟು ಬೇರೆ ವೇದಾಗ ಏನಾರ ರೊಕ್ಕ ಮಾಡ್ಬೋದನ ನಾವು? ಯಾರ ಪಿಕ್ ಪಾಕೆಟ್ ಮಾಡ್ಬೋದಾ? ಪಿಕ್ ಪಾಕೆಟ್ ಮಾಡ್ಬೋದು. ಹುಷಾರು, ಮನೆ ಕಡೆ ಯಾರ ಕರ್ಕೊಡಿ. ಏನ್ ಮನುಷ್ಯಪ್ಪ ರೆಡ್ ಪ್ಯಾರಾಸೈಟ್. ಅಲ್ಲ ರೊಕ್ಕ ಬೇಕಾಗಿತ್ತಲ್ಲ, ಅದ್ರ ಸಂಬಂಧ. ಇಲ್ಲಿ ಇಲ್ಲಿಗಲ್ ಕೊತ್ತಂಬರಿ ಬೆಳೆ ಅಂತೀವ್, ನೀ ಇಲ್ಲ ಮನಿ ಆಚೆ ಪಿಕ್ ಪಾಕೆಟ್ ಮಾಡ್ತೀಯಲ್ಲ. ದೂರ ಹೋಗಿ ಮಾಡ್ಬರ್ತೇನೆ. ಕುಂದ್ರಿ, ಇಲ್ಲಿ ಸೈಡಿಗೆ ಕುಂದ್ರಿ. ಪೊಲೀಸರು ಬಂದ್ರೆ ಸೈರನ್ ಕೇಳ ಅಂತಿಲ್ಲ. ನಾ ಇಲ್ಲೇ ನಾನೆಲ್ಲ ಇನ್ನೊಂದು ಟೈಮಿಂಗ್ ಮಾಡಿದ್ರೆ ನಾನೇ ಹೋಗಿ ಪೊಲೀಸರಿಗೆ ನಿಮ್ಮನ್ನ ಇದ್ರೆ ಹಾಕ್ಬೋದಾ? ಕಸದ ಗತಿ ಅದರಲ್ಲ. ತಡೀರಿ, ಇದಕ್ಕೆ ಬೇಡ ಬೇಡ ಡೋರ್ ತೆಗಿಬೇಡಪ್ಪ. ಮತ್ತೆ ಹಿಡ್ದು ಬಿಡ್ದಾರ ಅವ್ರು ನನಗೆ. ಮತ್ತೆ ಕಸ ಗಿಸ ಅಂತ. ಪೊಲೀಸ್ ಗಾಡಿ ಇಲ್ಲೇ ಐತಿ ಗೈಸ್. ಪೊಲೀಸ್ ಗಾಡಿ ಇಲ್ಲೇ ಐತಿ. ನೋಡ್ರಿ, ಯಾರೋ ಕಡೆಗೆ ಎಲ್ಲ ಕಡೆ ಹೊಂಟ ಅಡ್ಡಾಡ ಅಂತಾರ. ಅವ್ರೆ ಇನ್ವೆಸ್ಟಿಗೇಟ್ ಮಾಡ ಅಂತಾರನ. ಹೌದು, ಇಲ್ಲಿ ಯಾರೋ ಮಾಡಿರ್ತಾರಲ್ಲ ಪಿಕ್ ಪಾಕೆಟ್. ನಿಮ್ ಮಖದಿಂದ ಒಂದ್ ಟೈಪ್ ಹಿಂಗ ಕಾಣಿಸ್ತೀರ ನೋಡ್ರಿ, ಕಳ್ಳನ ಗತೆ. ಪೊಲೀಸರನ್ನ ಪಿಕ್ ಪಾಕೆಟ್ ಮಾಡಿದ್ರೆ ಹೆಂಗಿರ್ತೈತಿ? ಬರ್ರಿ ಇಲ್ಲಿ ಒಳಗ್ ಬರ್ರಿ. ಏನ್ರಿ ಮನುಷ್ಯ? ಇಲ್ಲಪ್ಪ, ಬರ್ರಿ ಸಾಕಾಕ್ ಹೋಗ್ಯಾರಿ. ಹೌದು, ನಾ ಒಂದ್ ಸೆಕೆಂಡ್ ಗಾಬರಿ ಆಗೋದೆ. ಇಲ್ಲೇ ಹೋಗ್ಬರ್ತೀನಿ ಗೈಸ್. ಪಿಕ್ ಪಾಕೆಟ್ ಮಾಡಿದ್ರೆ ಅಷ್ಟ ನಾವು ಅದು ಸ್ಟೇಷನ್ ಖರೀದಿ ಮಾಡ್ಬೋದ. ಪ್ಯಾಕೇಜಿಂಗ್ ಅಂತ ಇಲ್ಲಾಂದ್ರೆ ಇಲ್ಲ. ನೀಟಾಗಿ ಕಳುವು ಮಾಡ್ಬೇಕು, ಪಿಕ್ ಪಾಕೆಟ್ ಮಾಡ್ಬೇಕಾ? ಸಿಕ್ತಾ ಏನೇನೋ ಸಿಕ್ತ. ಸೂಪರ್ ಗೈಸ್. $55 ಆತ.
ಏನೋ ಮೌತ್ ಫ್ರೆಶ್ನರ್ ಇಟ್ಕೊಂಡಿಡ ಅಂತಿದ್ದ ಅಂತ ಇನ್ನೂ ಪಿಕ್ ಪಾಕೆಟ್ ಮಾಡ್ಬೇಕಾಯ್ತು ನಾವು. ನಾನು ಪಿಕ್ ಪಾಕೆಟ್ ಮಾಡಿದೆ. ಇಲ್ಲಿ ನೋಡಿ, ಇಲ್ಲಿ ಐ ಗಾಟ್ ಬ್ಯಾಟ್ರಿ ಸಿಕ್ ನಂಗೆ. ಅದು ನಿಮ್ಮ ತಲೆಗೆ ಹಾಕೋರಿ ಬೆಟರ್. ಇದು ಪಿಕ್ ಪಾಕೆಟ್ ಮಾಡ್ಬೇಕು ನಾವು ನೀಟಾಗಿ. $5 ಐತಂತೆ ಆಗ ಪಿಕ್ ಪಾಕೆಟ್ ಮಾಡೋಕ್ಕೂ ಮನಸ್ಸು ಬರಲಿಲ್ಲ ನನಗೆ. ಇದು ಪಿಕ್ ಪಾಕೆಟ್ ಮಾಡೋಣ. $34 ಐತೆ ಗೈಸ್. ಸಿಕ್ತ ಅಷ್ಟ ಸಾಕು ನಮಗೆ. ಸೊ $89 ಪ್ಯಾಕೇಜಿಂಗ್ ಮಷಿನ್ ತೊಗೊಂಬರ್ಬೇಕು ಈಗ ನಾವು. ಇವನ್ ಪಿಕ್ ಪಾಕೆಟ್ ಮಾಡೋಣ. ಅವ್ನಿಗೆ ಮಾಡಿದ್ರಿ ಅವ್ನಿಗೆ ಆ ಪ್ಯಾಕೇಜಿಂಗ್ ಇದ ತಗೊಂಡ್ ಬರ್ತೀನಿ. ಇಲ್ಲ ಒಳಗ್ ಬರ್ರಿ, ಇಲ್ಲಿ ನಾನು ನಿಮ್ಗೆ ಏನೋ ತೋರಿಸ್ಬೇಕು. ಒನ್ ಸೆಕೆಂಡ್ ಬಂದೆ. ಇಲ್ಲ ಐತಲ್ಲ. ಓ $100 $100 ಅಂತ. ಅದಕ್ಕೆ ಇನ್ನೂ ಬೇಕು ರೊಕ್ಕ ನನಗೆ. ಇನ್ನೂ ಪಿಕ್ ಪಾಕೆಟ್ ಮಾಡ್ಬೇಕು. ಇನ್ನೂ $9 ಪಿಕ್ ಪಾಕೆಟ್ ಮಾಡ್ಬೇಕು ಗೈಸ್. ಯಾರು ಅದಾರ ಇಲ್ಲೇ? ಯಾರಿಲ್ಲ, ಜನನ ಇಲ್ಲಲ್ಲಪ್ಪ ಪಿಕ್ ಪಾಕೆಟ್ ಮಾಡಕ್ಕೆ. ಯಾರಾದರೂ ಇದ್ದೀರಾ ಪಿಕ್ ಪಾಕೆಟ್ ಮಾಡಿಸ್ಕೊಳ್ಳೋಕೆ? ನನ್ನ ಹೆಸರು ರೆಡ್ ಪ್ಯಾರಾಸೈಟ್ ಪಿಕ್ ಪಾಕೆಟರ್. ಓಕೆ, ಇವ್ರ ತೆಕ್ಕಿ ತಲೆ ಮೇಲೆ ಇಟ್ಟೆ ಅಕ್ಕಾರೆ. ಇಲ್ಲ ಈಕಿ ಹೇಳ ಅಂತಿಲ್ಲ ಗೈಸ್. ಮಾತಾಡಿ ಪಿಕ್ ಪಾಕೆಟ್ ಮಾಡ್ಬೇಕಾ? ಏನೋ ವಾಯು ಸೇವನೆ ಮಾಡ ಅಂತ ಆಕಿ ಅಲ್ಲಿ ಕುಂತ. ಪಿಕ್ ಪಾಕೆಟ್ ಎಲ್ಲಿ ಮಾಡಬಹುದು? ಇಲ್ಲ ಗೈಸ್, $6 ಇಟ್ಕೊಂಬಂದಾನಂತೆ. ಇನ್ನೂ ಬೇಕು ನಮಗೆ. ನಾನು ಏನೇನೋ ತಪ್ಪು ತೊಗೊಂಡ್ಬಿಟ್ಟಿರಿ, ಅದ್ರ ಸಂಬಂಧ ಸೀನ್ ಆಗ್ಬಿಟ್ಟಿದೆ ಅದು. ಇವಂದು ಮಾಡೋಣ ಬಾರಾಜ. ಪಿಕ್ ಪಾಕೆಟ್ ಮಾಡೋ ಜೀವನ ಬಂತಲ್ಲಪ್ಪ. ಕೊತ್ತಂಬರಿ ಯಾವಾಗ ಮಾರ್ತೇನೆ ನಾನು? $89. ಓ ಶುಟ್ ಗೈಸ್, ಪೊಲೀಸ್ ಕರಿತಾಳಕಿ, ಓಡಬೇಕು. ತಪ್ಪಿಟ್ಟೆನ ಅದು. $80 ಇತ್ತಂತಕಿ ಕಡೆ. ಇದನ್ನ ಹೋಗಿ ATM ದಾಗ ಹಾಕಿ ಅದನ್ನು ತೊಗೊಂಡು ಹೋಗ್ಬೇಕು ನಾವು. ನಮ್ದು ಕೊತ್ತಂಬರಿ ಬೆಳೆದಿರ್ತಾವ ಅಲ್ಲೇ. ಓಕೆ, $129 ಆತ. ಈ ಪ್ಯಾಕೇಜಿಂಗ್ ಸ್ಟೇಷನ್ ತೊಗೋಬೋದು ನಾನು. ಕೊತ್ತಂಬರಿನ ಮಾಡಾದ್ಮೇಲೆ ಪ್ಯಾಕೇಜ್ ಮಾಡಬೇಕಲ್ಲ, ಅದ್ರ ಸಂಬಂಧ ಇಂಪಾರ್ಟೆಂಟ್ ನಮ್ಗೆ ಈಗ ಅದು. ಓಕೆ, ಬಂತು ಗೈಸ್ ಪ್ಯಾಕೇಜಿಂಗ್ ಸ್ಟೇಷನ್ ಅಂತ. ಈಗ ಪ್ಯಾಕೇಜ್ ಮಾಡ್ಬೋದು ನಾವು ಅದನ್ನು. ಎಲ್ಲದ ನೀವು ಚಿಟ್ಟಿ ಒಳಗದಾನ. ಹೇ ಹಲೋ, ತಗೊಂಡ್ ಬಂದೆ ನೋಡ್ರಿ. ಹಲೋ, ಪ್ಯಾಕೇಜಿಂಗ್. ನನಗೇನೋ ಸಿಕ್ತ. ಏನು ಕೊಡ್ತೀನಿ, ಅಲ್ಲಿ ಇಟ್ಟಿದ್ದೀನಿ ನೋಡಿ. ಇದೇನಿದ್ದು? ವಿಗ್ರೋ ಗ್ರೇಟ್ ರೇಟಿಂಗ್ ಆಲ್ಟಿಟ್ಯೂಡ್ ಸಿಕ್ನೆಸ್ ಫ್ರಮ್ ಅದರ್ ಸ್ಟಫ್. ಅಲ್ಲಪ್ಪ ಇದ್ರಿ ಅಲ್ಲಿ. ಒಂದ್ ಸೆಕೆಂಡ್, ಲೈಟ್ ಆಫ್ ಮಾಡಿದ್ರೆ ಕಾಡಂಗೆ ಇಲ್ಲಲ್ಪ ಇದು. ಕಲರ್ ಮೇಲೆ ಜೋಕ್ ಮಾಡಿದ್ರೆ ಒಡೆದು ಮಕಾಯಕ್ಕೆ ಮಾಡ್ಬಿಡ್ತೀನಿ. ಬೆಳೆದಾವನೇವ. ಓಕೆ ಗೈಸ್, ಇಲ್ಲಿ ನೋಡ್ರಿ ಕೊತ್ತಂಬರಿ ಬೆಳೆದಾವ. 1 2 3 4 5 6 7 8 ಬಂದುವಂತ. ಸೂಪರ್ ಕ್ರೇಜಿ ಅಮೇಝಿಂಗ್. ನನ್ ಗಿಡ ನೋಡ್ರಿ. 4 5 6 7 8 ಗೈಸ್ 8 ಬಂದ್ವ. ಸೊ 8ನ ತಗೊಂಡು ಹೋಗಿ ಈಗ ನಾವು ಪ್ರಾಡಕ್ಟ್ ಜಗದಾಗ ಇದನ್ನ ಇಡ್ಬೇಕು. ಆಮೇಲೆ ಇಲ್ಲೇನಿವ್ ಅದಾವಲ್ಲ ಇವು ಪ್ಲಾಸ್ಟಿಕ್ ಬ್ಯಾಗಿ, ಐ ಥಿಂಕ್ ಇದನ್ನಲ್ರಿ ಅಲ್ಲಿ ಇಡೋದು. ಇದ್ರ ಪ್ಯಾಕೇಜ್ ಮಾಡಕ ಇದ್ರೊಳಗೆ ಹಾಕ್ಬೇಕ್ರಿ. ಇದನ್ನ ಹಾಕಿ ಪ್ಯಾಕ್ ಅಂತ ಹೊಡೆದ ಇದನ್ನ ತಗೊಂಡಿದ್ರಾಗ ಹಾಕಿ ಒಂದೊಂದ ಹಾಕ್ಬೇಕು ಇದ್ರಾಗ. ಓಕೆ, ಸೂಪರ್ ಕ್ರೇಜಿ ಫನ್ ಅಮೇಜಿಂಗ್. ಬರಲಿ. ಈಗೇನು ಹಾಕೈತಿ ನನ್ನ ಕಡೆ? ಕೊತ್ತಂಬರಿ ಬೀಜಗಳ ಹಾಕವು 8 ಆದವು. ಆಮೇಲೆ ಇಲ್ಲಿ ಇಡ್ತೀನಿ ಆ್ಯಂಡ್ ಇವ್ರಿಗೂ ಮಾಡಕ್ಕೆ ಹೇಳ್ತೀನಿ, ನೀವು ಮಾಡ್ಕೊರಿ ಅದನ್ನ 8. ಸೊ ಈಗ ಇದನ್ನು ನಾನು ತೊಗೊಂಡು ಹೋಗಿ ಸೆಲ್ ಮಾಡ್ಬೇಕು ಅನಿಸ್ತದೆ. ವೇಟ್ ಫಾರ್ ಅ ಮೆಸೇಜ್ ಫ್ರಮ್ ದ ಕಸ್ಟಮರ್. ನಾನು ಇದನ್ನ ಸೇಲಿಗೆ ಹಾಕ್ತೆ ಕಣ್ರಿ ರೆಡ್ ಪ್ಯಾರಾಸೈಟ್ ಅವರೇ. ಹೆಂಗೆ ಹಾಕ್ಬೇಕ್ರಿ ಅದ? ಅದು ಫೋನಲ್ಲಿ ಹಾಕ್ಬೇಕು. ನಮ್ಮ ಕಾಂಟ್ಯಾಕ್ಟ್ಸ್ ಇತ್ತಲ್ಲ, ನಿಮ್ಮ ಕಾಂಟ್ಯಾಕ್ಟ್ಸ್ ಮೇಲೆ ಹೇಳಿದ್ರಿ ನಮ್ಮ ಕಡೆ ಅದಾವ ಕೊತ್ತಂಬರಿ ಅಂತ ರೀ. ಅವ್ರು ಉಪ್ಪಿಟ್ಟು ಅವಲಕ್ಕಿ ಎಲ್ಲ ಕ್ರೇಜಿ ಆಕೈತೆ ಹೇಳ್ರಿ. ನೆಕ್ಸ್ಟ್ ಲೆವೆಲ್ ನೀವು ಕೇಳ್ತೀರಿ. ನಾವು ಹೋಗಿ ತಿನ್ಕೊಂಬರೋಣ ಅವ್ರ ಮನೇಲಿ. ಬೇಡ ಸುಮ್ಮನೆ ನಾವು ಹೋಗಿ ಕೊಟ್ಟು ಬರ್ಲಿ ರೀ. ಇದೆ
ಆಕಿಗೆ ಹಾ. 3 OG ಕೊತ್ತಂಬರಿ ಬೀಜ ಬೇಕಂತ $130. ನಾನೇನು ಮಾಡ್ತೇನೆ ಆಕಿಗೆ $140 ಕೊಡ್ತೇನೆ ಅಂತ ಹೇಳ್ತೇನೆ. ಓಕೆ ಅಂತ ಹೇಳಿದ್ಲೆ ಗೈಸ್ ಆಕಿ. ಆಫ್ಟರ್ನೂನ್ ಟೈಮ್ ಆಗೈತಿ ಆಲ್ಮೋಸ್ಟ್, ಹೋಗಿ ಕೊಟ್ಟು ಬಂದ್ಬಿಡೋಣಂತ. ಎಸ್, ಈಗ ಶೆಡ್ಯೂಲ್ ಈಗ ಆಗಲ್ಲ, 6 o'clock ಹೋಗ್ಬೇಕು. 6 o'clock ಹೋಗಿ ಕೊಟ್ಟು ಬಂದ್ಬಿಡೋಣ ಗೈಸ್. ನೈಟ್ ಮೀಟ್ ಆಗಂದೆ ನಾನು ಆಕಿಗೆ 6 ಗಂಟೆಯಿಂದ 12 ಗಂಟೆ ಒಳಗೆ ಮೀಟ್ ಆಗಂತೇಳಿ ಆಕಿಗೆ. ಸೊ ಆ ಟೈಮ್ದಾಗ ನಾ ಹೋಗಿ ಕೊಟ್ಟು ಬರ್ಬೋದು. ಅದ ಇಲ್ಲೇ ಅದಾಳ ಗೈಸ್. ಹುಷಾರ. $135. ಯಾರು ಈಕಿ ಒಳಗಿರಾಕಿನಾ? ಈ ಅಂಗಡಿದಾಕಿನ ಕೇಳಿರ್ಬೇಕು ನಮ್ಗೆ. ಹೌದು ಗೈಸ್, ಈಕಿನ ಕೇಳಿದ್ ಕೊತ್ತಂಬರಿ ಅಂಗಡಿಗೆ ಬೇಕಾರ್ರಿ ಕೊತ್ತಂಬರಿ. ಅಲ್ಲ ಈಕೆ ಅಲ್ಲ, ಯಾರದು? ಇನ್ನೂ ಕಸ್ಟಮರ್ ಬಂದಿಲ್ಲ ಗೈಸ್. ಇನ್ನೂ ಇಲ್ಲೇ ಇರೋದು ಕಸ್ಟಮರ್, ಇಲ್ಲೇ ಬರ್ತಾರಿರ್ಬೇಕು. ವೇರ್ ಈಸ್ ಮೈ ರೂಮ್? ಗೈಸ್ ಇವ ಬೈ ಮಾಡ್ತಾನ ಕೇಳಿದೆ. ಇವನಿಗೆ ನಾನು ಸ್ವಲ್ಪ ರೊಕ್ಕದ ಒಳಗೆ ಕೊತ್ತಂಬರಿ ಬೀಜ ಕೊಡ ಅಂತೀನಿ, 1 ಕೊಡ ಅಂತೀನಿ. ಓಕೆ, ಅವ್ನಿಗೆ ಇಷ್ಟ ಆತಂತದ. ಕ್ರೇಜಿ ಬ್ರೋ. ಇಲ್ಲಿ ನೋಡ್ರಿ ಎಷ್ಟು ಆಯುರ್ವೇದಿಕದಿಂದ ಮುಂದದಾರ ಈ ಕಂಟ್ರಿ ಒಳಗೆ. ಕೊತ್ತಂಬರಿ ಬೀಜನ ಸುತ್ತಿ ಅದನ್ನ ಒಳಗೆ ತೊಗೊಳ ಅಂತಾರ ಅವ್ರು. ಮೇ ಬಿ ಅವಲಕ್ಕಿ ಉಪ್ಪಿಟ್ಟು ಒಳಗೆ ಹಾಕೋಕ್ಕಿಂತ ಬೆಟರ್ ಇರ್ಬೇಕು ಅನಿಸ್ತೈತಿದಲ್ಲ. ಸೂಪರ್ ಕ್ರೇಜಿ ಅಮೇಜಿಂಗ್ ಫನ್ ಮಾಡ ಅಂತ ನಾವು. ಸೂಪರ್. ಓಕೆ, ನಮ್ಮ ಕಸ್ಟಮರ್ ಈಕಿನೇನೆ. ಓ ಈಕಿನ ಗೈಸ್. $140 3 ಕೇಳಿದ್ಲಿಕ್ಕಿ ಕೊಟ್ಟೆ. ಸೂಪರ್ ಗೈಸ್. 203 ಇದಾತ್ ನಮ್ಮ ಕಡೆ. ಸೊ ನಾವು ನಮ್ಮ ಅಲ್ಬರ್ಟಿಗೆ ಎಷ್ಟು ಕೊಡ್ಬೇಕು ರೊಕ್ಕ? $240 ಕೊಡ್ಬೇಕು ಅವಂಗೆ. ನೆಕ್ಸ್ಟ್ ಏನ್ರಿ ನಮ್ಮ ಬೀಜ ಗೀಜ ಕೊಡ್ಬೇಕಂದ್ರೆ. ಸೊ ಅವ್ಗೆ ನಾ ಏನು ಹೇಳ್ತೀನಿ, ನೋಡಪ್ಪ ನಿನ್ನ ರೊಕ್ಕ ಬೈತಿ ಎಲ್ಲಿ ಕೊಡ್ಬೇಕಂತಂದು. ಯು ಕ್ಯಾನ್ ಪೇ ಇಫ್ ಯುವರ್ ಡೆಬಿಟ್ ಪ್ಲೇಸಿಂಗ್ ಕ್ಯಾಶ್ ಇನ್ ದ ಡ್ಯಾನ್ಸ್ ಹಾರ್ಡ್ವೇರ್ ಹಿಂದೆ ಕೊಡ್ಬೇಕಂತ ಗೈಸ್. ಹೇಳ್ರಿ ಚಿಟ್ಟಿ ಅವರ. ಇದು ಕೊಡ್ರಿ, ನೀರು ಕೊಡ್ರಿ, ನೀರು ಇಟ್ಟೋಗ್ರಿ ಇಲ್ಲಿ ಬನ್ನಿ. ಡ್ಯಾನ್ಸ್ ಹಾರ್ಡ್ವೇರ್ ಹಿಂದೆ ನಾನು ಹೋಗೋನ್ ರೊಕ್ಕ ಕೊಟ್ಟು ಬರ್ಬೇಕು. ಅಂಡ್ ಹುಷಾರ. ಹಾಂ ಓಕೆ. ಅಲ್ಲ ಈಗ ಚಿಟ್ಟಿ, ಈಗ ಹೇಳ್ರಿ. ATM ಲೇ ಕೊಡ್ಬೇಕಾ ಅವ್ನು ರೊಕ್ಕ? ಇಲ್ಲಾಂದ್ರೆ ಹೆಂಗಿದೆ? ಇಲ್ಲ ಯೂನಿಕ್ ಕ್ಯಾಶ್ ಯೂನಿಕ್ ATM ಇಲ್ಲ ಇವಂದು. ನೋಡ್ರಿ ಇಲ್ಲಿ ನಾವು ಮಾರ್ತಿರೋದು ಇಲ್ಲಿಗಲ್. ಸೊ ನಮಗೆ ಸಿಗೋದೆಲ್ಲ ಬ್ಲ್ಯಾಕ್ ಮನಿ. ಬ್ಲ್ಯಾಕ್ ಹುಡುಗರಿಗೆ ಅಲ್ಲ, ಸರಿ ರೀ, ಬ್ಲ್ಯಾಕ್ ಮನಿ ಡೀಲ್ ಮಾಡೋರಿಗೆ ಬ್ಲ್ಯಾಕ್ ಕೊಡ್ಬೇಕು ನೀವು. ವೈಟ್ ಮನಿ ಡೀಲ್ ಮಾಡೋರಿಗೆ ವೈಟ್ ಕೊಡ್ಬೇಕು ನೀವು. ಸೊ ಮಿಕ್ಸ್ ಮಾಡಕ್ ಹೋಗ್ಬೇಡ್ರಿ, ಹುಷಾರ್. ಇಲ್ಲಿ ಪೊಟೆನ್ಷಿಯಲ್ ಕಸ್ಟಮರ್ ಅಂತದಾರ, ಅವ್ರು ಹೋಗಿ ಕೊಟ್ಟು ಬರ್ಲಿ ಒಂದ. ಹಂಗ ರೊಕ್ಕ ಕೊಡ್ರಿ, ಫ್ರೀ ಕೊಡ್ಬೇಡ್ರಿ. ಗೈಸ್ ಚರ್ಚ್ ಮಾಡ ಅಂತ ಪೊಲೀಸ್. ಪೊಲೀಸರು ಬೆನ್ನತ್ತಿದ್ರು. ನಾ ಏನೋ ಕೊತ್ತಂಬರಿ ಕೊಡೋದು ನೋಡಿದ್ರು ಅವ್ರು. ಗೈಸ್ ಕೊತ್ತಂಬರಿ ಕೊಡೋದು ನೋಡಿದ್ರ ಅಂತ ಪೊಲೀಸರ. ನಾನಂತೂ ಕತ್ಲದಾಗ ಕಾಣಂಗಿಲ್ಲ, ಸೂಪರ್ ಅದೇನು. ನಾನು ಪಟ್ ಓಡೋಬೇಕಷ್ಟೆ ಇಲ್ಲಿಂದ. ಪೊಲೀಸ್ ಗಿಲೀಸೆಲ್ಲ ಬಂದ್ಬಿಟ್ರಂತ. ವಾ, ಕ್ರೇಜಿ ಫನ್ ಅಮೇಜಿಂಗ್ ಅನ್ಕೋರಿ ಇದಂತರು. ಮಕ್ಕಳನ್ರಿ ಈಗ ಮೇ ಬಿ ಇಲ್ಲಿ ಕೇಳ್ಸಂಗಿಲ್ಲ, ಇಲ್ಲಿಂದ ಓದಿರ್ಬೇಕನ. ಚಿಟಿ ಮಕ್ಕಳನೆ. ನಿಧಾನ ಬಾಪ, ಭಯ ಈ ಕೆಲ್ಸ ಮಾಡ ಅಂತೀನಿ. ಸಾರಿ ಗೊತ್ತಾಗ್ಲ. ಇದೇನು ಇಷ್ಟು ಕೊಂಡು ಮಾಡಿಟ್ಟಿಯಲ್ಲಪ್ಪ. ಮಕ್ಕಳನೆ ತಡೀರಿ, ಮುಕ್ಕೊಳ್ಳೋಣಂತೆ. ಕೆಲಸ ಮುಖ್ಯನೋ ನಿದ್ದೆ ಮುಖ್ಯನೋ ತಮಗೆ? ನನಗೇನು ಮುಖ್ಯ ಇಲ್ಲ, ನಿಮ್ಮ ಜೊತೆ ಇರಬಾರ್ದು ಅದು ನನಗೆ ಮುಖ್ಯ. ಸರಿ ಹೋಗ್ ಆಚೆ ಹೋಗ್. ತೆಗಿಯಂಗಿಲ್ಲ ನಾ ಡೋರ್. ಆಚೆನೆ ಇರೋದಪ್ಪ ಹುಲಿ. ಕರ್ಫ್ಯೂ ಸ್ಟಾರ್ಟ್ ಆಕೈತಿ, ಕೆಲಸ ಅಂತಂತಂದ್ರೆ ಆಚೆನೆ ಇರ್ರಿ. ನಮ್ಮ ಪೊಟೆನ್ಷಿಯಲ್ ಕಸ್ಟಮರ್ ಕಾಣ ಅಂತಿಲ್ಲ ಮ್ಯಾಪ್ ಒಳಗೆ. ಓ ಪೊಲೀಸ್ ಅದಾರ ಇಲ್ಲಿ. ಪೊಲೀಸರು ಪಿಕ್ ಪಾಕೆಟ್ ಮಾಡಿದ್ರೆ ಏನ್ರಿ ಆಕೈತಾನೆ? ಮಕ್ಕಳ ಆತನ ನಿದ್ದೆ ಬರಾತು. ಗೈಸ್ ಮಕ್ಕೊಂಡಿದ್ವಿ, 3ನೇ ದಿನಕ್ಕೆ ಕಾಲಿಟ್ಟೇವಿ. $213 ಪ್ರಾಫಿಟ್ ಮಾಡ್ಯಾವ ನಾವು. ಬಟ್ ಇವ ಬೆಳೆಸ್ಯಾನ ನೋಡ್ರಿ ಗೈಸ್, ಎಷ್ಟೊಂದು ಬೆಳೆಸ್ಯಾನೆ. ಏನ್ರಿ ಗದ್ಲ ಮಾಡ್ತಾನೆ. ಅಲ್ಲಿ ಮಟ ನಾವು ಹೋಗಿ ನಮ್ಮ ಮೆಸೇಜ್ ಬಂತನ ನೋಡೋಣ ಬೇರೆ ಕಸ್ಟಮರ್ಸ್ ಕಡೆಯಿಂದ. ಓ ಬಂದೈತಲ್ಲ, ಇದಲ್ಲ ಮೆಸೇಜ್. ನಮ್ಮ ಮೆಸೇಜಲ್ಲಿ ಐತಿ ಆ್ಯಕ್ಚುಲಿ. ನೆವರ್ ಮೈಂಡ್. ಕೇಳಿದ್ದ ಅವ್ನು ಕೊಡೋಕ್ಕಾಗಲಿಲ್ಲ ಅನಿಸ್ತೈತೆ ನಾನು. ಬಟ್ ಪೊಟೆನ್ಷಿಯಲ್ ಕಸ್ಟಮರ್ ಅಂತ ಐತಿ. ಇದು ಏನಂತ ಅಂತಿಲ್ಲ ನಂಗೆ ಮ್ಯಾಪ್ ಒಳಗೆ. ಇದು ಪೊಟೆನ್ಷಿಯಲ್ ಕಸ್ಟಮರ್ ಅಂತ ಕೈಸಿಕಿ.
ವಿಕಿ ಅಲ್ಲ, ಇಲ್ಲೇ ಐತದ ಕಾಣ ಅಂತಿಲ್ಲಲ್ಲ, ಯಾರಿಗೆ ಕೊಡ್ಬೇಕು ಗೊತ್ತಾಗಂತಿಲ್ಲ. ಓಕೆ ಆಕಿ ಕೊಡ್ಬೋದನ, ಇದನ್ನ ನಾನು ಕೊಡ್ಬೋದು. ಓಕೆ ಆಕಿಗೆ ಕೊಟ್ಟೆ. ಪೊಟೆನ್ಷಿಯಲ್ ಕಸ್ಟಮರ್ ಅಂತ ಬಂತ. ಓಕೆ ಗೈಸ್, ಈಕಿ ನನ್ನ ಕಸ್ಟಮರ್ ಆದ್ಲೆ, ಕೊತ್ತಂಬರಿ ಇಷ್ಟ ಆತಂತ ಈಕಿಗೆ. ಓಕೆ ನೈಸ್. ಇನ್ನೂ ಕಸ್ಟಮರ್ಸ್ ಬೇಕಾಯ್ತು ನನಗೆ. ಇಲ್ಲೊಬ್ಬವ ಅದ ಈ ರೂಮ್ ಒಳಗೆ, ಇವಂಗೂ ಕರೆದು ನಮ್ಮ ಕೊತ್ತಂಬರಿ ಕೊಡೋಣ. ಅಣ್ಣ ನಮ್ಮ ಕಡೆ ಕೊತ್ತಂಬರಿ ಐತಿ, ಒನ್ ಆಫ್ ದ ಬೆಸ್ಟ್ ಕೊತ್ತಂಬರಿ ಇದೆ ಮಾರ್ಕೆಟ್, ನೋಡ್ರಿ ಗೈಸ್. ಅವಂಗೂ ಇಷ್ಟ ಆಗ್ತದೆ ಕೊತ್ತಂಬರಿ. ಸೊ ನಾನು ಕಸ್ಟಮರ್ಸ್ಗಳ್ನ ಅವ್ರಿಗೆ ಒಂದು ಸ್ಯಾಂಪಲ್ ಕೊಟ್ಟು ರೆಡಿ ಮಾಡಿಸ್ಬೇಕು. ಈಗ ನಮ್ಮ ಓಜಿ ಕೊತ್ತಂಬರಿ ಏನೈತಲ್ಲ ಅದನ್ನು ಕೊಟ್ಟು ಅವ್ರಿಗೆ ನಾನು ಬುಟ್ಟಿ ಒಳಗೆ ಹಾಕೋಬೇಕು ಗೈಸ್. ಇಲ್ಲಬೇಕು ಅದಾತಡ್ರಿ, ಕ್ಯೂ ಕೊಟ್ಬಿಡ್ತೇನೆ. ಇಕ್ಕಿನೂ ಪೊಟೆನ್ಷಿಯಲ್ ಕಸ್ಟಮರ್ ಆಗೋ ಚಾನ್ಸಸ್ ಭಾಳ ಐತು. ಇಲ್ಲ ಇಕ್ಕಿ ಅಲ್ಲ, ಇವ ಅಣ್ಣ ಅಣ್ಣ ತಡ್ರಿ ಅಣ್ಣ, ಇಲ್ಲಿ ನೋಡ್ರಿ, ಇಲ್ಲೇ ನಮ್ಮ ಕಡೆ ಕ್ರೇಜ್ ಆಗಿರೋದೈತಿ. ಪೊಟೆನ್ಷಿಯಲ್ ಕಸ್ಟಮರ್ ಆದ ಗೈಸ್. ಮೂರನೇ ಹೋದ ಲುಡ್ವಿಗ್ ಅಂತೀವಿ ಹೆಸರು. ಮೆಸೇಜ್ ಮಾಡ್ತಾನಂತವ ನನಗೆ. ಏ ಚಿಟ್ಟಿ ಇಲ್ಲಿ ಬಂದಿಲ್ಲ ನೀನೆ? ಡೆಪಾಸಿಟ್ ಮಾಡ್ರಿ. ಇಲ್ಲ ಈ ಕಡೆ ಬನ್ನಿ, ಈ ಕಡೆ ಡೆಪಾಸಿಟ್ ಮಾಡ್ರಿ. ವೈಟ್ ಮನಿ ಅಂತ ಏನೇನೋ ತೊಗೊಬೇಕು ನಾನು. ಓಕೆ 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 ಡೆಪಾಸಿಟ್ ಮಾಡ್ದೇನೆ. ಓಕೆ ಗೈಸ್, ನಾವು ಟೋಟಲ್ ಆಗಿ 3 ಡೀಲ್ ಕಂಪ್ಲೀಟ್ ಮಾಡ್ಬೇಕಾ. ಆಸ್ಟಿನ್ ಮೆಸೇಜ್ ಹಾಕ್ಯಾನ, 3 OG ಕೊತ್ತಂಬರಿ ಬೇಕು ನನಗೆ $135. ಓಕೆ, $10 ಜಾಸ್ತಿ ಇರಲಿ. ಆಮೇಲೆ ಯಾ ರೆಡಿ, ಆಲ್ ರೈಟ್. ವೆನ್ ಅಂತ ಹೇಳ ಅಂತಾನೆ ಗೈಸ್. ಮಾರ್ನಿಂಗ್ ಈಗ ಹೋಗಿ ಕೊಟ್ಟು ಬಂದುಬಿಡ್ತೀವಿ ನಾವು, ಯಾಕಂದ್ರೆ ನಮಗೆ ರೊಕ್ಕ ಕೊಡ್ಬೇಕಲ್ಲ ಆಲ್ಬರ್ಟಿಗೆ, ಅದ್ರ ಸಂಬಂಧ. ಸೂಪರ್ ಐತೆ ನೋಡ್ರಿ ಗೈಸ್ ಗೇಮ್ ಇದಂತರು. ನಮಗೆ 3 OG ಕೊತ್ತಂಬರಿ ಬೇಕಾ. ಐ ಥಿಂಕ್ ಚಿಟ್ಟಿ ಮಾಡಿ ಇಟ್ಟಿರ್ತಾನಿಲ್ಲೇ. 3 ಬೇಕು, 1 2 3 ತೊಗೊಂಡು ಹೋಗೋಣ ಅಲ್ಲೇ. ಓಕೆ 3 ತೊಗೊಂಡು ಹೋಗಿ ನಮ್ಮ ಕಸ್ಟಮರಿಗೆ ಕೊಟ್ಟು ಬರ್ಬೇಕು ನಾವು. ನಮ್ಮ ಕಸ್ಟಮರ್ ಇಲ್ಲದನ್ನು ಗೈಸ್. ಈ ಗೇಮ್ ಒಳಗೆ ಏನೇನೋ ಮಾಡ್ಬೋದು, ಫ್ಯಾಕ್ಟ್ರಿ ಗಿಕ್ಟ್ರಿ ಎಲ್ಲ ಕ್ರೇಜಿ ಐತಿ. ಇದು ಗೇಮ್ ಭಾಳ ಬರೀ ಈಗ ಸ್ಟಾರ್ಟ್ ಮಾಡೇವು ಅಷ್ಟೇ ನಾವು. ನಿಮ್ಮ ಕಡೆಯಿಂದ ಕ್ರೇಜಿ ಆಗಿರೋ ಸಪೋರ್ಟ್ ಕಮೆಂಟ್ಸ್ಗಳು ಏನಾರ ಬಂದ್ರೆ ಇದನ್ನು ಇನ್ನೂ ಕಂಟಿನ್ಯೂ ಮಾಡ್ತೇನೆ. ಸೂಪರ್ ಐತಿ, ಯು ವಿಲ್ ಎಂಜಾಯ್ ದಿಸ್ ಸೀರೀಸ್. 3 ಬೇಕು ಇವಂಗೆ, 3 ಕೊಟ್ಟೆ. $145 ಆದ ಗೈಸ್. ಕ್ರೇಜಿ, 100% ಸ್ಯಾಟಿಸ್ಫ್ಯಾಕ್ಷನ್ ಅದಾವ ಆಸ್ಟಿನ್ ಭಯ. ಇಲ್ಲಿ ನೋಡ್ರಿ ಸ್ಕೇಟ್ ಬೋರ್ಡ್ ಐತಿ. ಸ್ಕೇಟ್ ಬೋರ್ಡ್ ತೊಗೋಬೋದು ನಾವು. $250 ಐತೆ. ಅದು ಇನ್ನೂ ಲೇಟ್ ಆಕೈತೆ ನಾವು ತೊಗೊಳ್ಳೋ ಮಟ. ಇಲ್ಲೇನೈತಲ್ಲ ಸ್ಯಾಂಪಲ್ ಬೇಕನ ಕೇಳ ಅಂತೀನಿ. ಪೊಟೆನ್ಷಿಯಲ್ ಕಸ್ಟಮರ್ ಹಾಕಾರ ಇವರು. ಓಕೆ, ಮಿಸ್ಟರ್ ಮಿಂಗ್ ಅವರು ಪೊಟೆನ್ಷಿಯಲ್ ಕಸ್ಟಮರ್ ಆದ್ರೆ ನಮ್ದು. ಸೂಪರ್ ಗೈಸ್, ಸೂಪರ್ ಕ್ರೇಜಿ, ಅಮೇಝಿಂಗ್. ಇನ್ನೂ ಒಂದು ಆರ್ಡರ್ ಏನಾರ ಕಂಪ್ಲೀಟ್ ಮಾಡಿದ್ವಿ ಅಂದ್ರೆ ನಮ್ಮ ಮಿಷನ್ ಕ್ವೆಸ್ಟ್ ಮುಗಿತೈತೆ ಪ್ರಾಪರಾಗಿ. ಕಂಪ್ಲೀಟ್ 3 ಡೀಲ್ಸ್ ಅಂತ ಐತಲ್ಲ, ಬಂತು ನೋಡ್ರಿ ಬ್ರೋ. 195 ಕೇಳ ಅಂತಾನೆ ಬ್ರೋ ಇವ. ನಾ ಏನು ಮಾಡ್ತೀನಿ, ಇವ್ನು ಕೌಂಟ್ರ್ ಆಫರ್ ಕೊಟ್ಟು 5 ಕೊಡ್ತೇನೆ. ನಾನು ನಿನಗೆ ಇದು $235 ಕೊಡ್ತೇನೆ ಅಂತ ಹೇಳ್ತೇನೆ. ಓಕೆ ವೆನ್ ಅಂತ ಕೇಳ ಅಂತಾನವ. ಈಗಾಗಲ್ಲ, ಆಫ್ಟರ್ನೂನ್ ಬಾ ಅಂತ ಹೇಳ್ತೇನೆ ಅವಂಗೆ. ಓಕೆ ಬರ್ತಾನಂತವ. ಸೊ ನಾನು ಟೋಟಲಾಗಿ ಎಷ್ಟು ತೊಗೊಂಡೋಗ್ಬೇಕು? 5 ತೊಗೊಂಡೋಗ್ಬೇಕಾ ಚಿಟಿ? 5 ತೊಗೊಂಡು ಹೊಂಟೇನೆ ನಾನು. 5 ಕೊತ್ತಂಬರಿ. ಇನ್ನೊಂದೇನ್ ಗೊತ್ತಾ, ನೀವು ಇಲ್ಲಿ ನೋಡ್ತಿರ್ಬೋದು, ನಾವು ಏನ್ ಮಾಡಿದೀವಲ್ಲ ಅದು ಆಕ್ಚುಲಿ ಪೂರ್ ಕ್ವಾಲಿಟಿ ಬಂದ್ಬಿಟ್ಟಿದೆ. ಹೌದಾ? ಅದಕ್ಕೆ ನಾನು ಒಂದು ಕಂಡಿಡ್ದಿದ್ದೀನಿ. ಈ ಬಾಟಲ್ ಏನಿದೆ ನೋಡ್ರಿ, ಈ ಬಾಟಲ್ ಅಲ್ಲಿ ನಾವೆಲ್ಲ ಹಾಕಿದ್ರೆ ಎಲ್ಲ ಒಳ್ಳೆ ಕ್ವಾಲಿಟಿ, ಸ್ಟ್ಯಾಂಡರ್ಡ್ ಕ್ವಾಲಿಟಿ ಬರುತ್ತೆ ನಮಗೆ. ಇನ್ಮೇಲೆ ಎಲ್ಲ $10 ಎಕ್ಸ್ಟ್ರಾ ಕೊತ್ತಂಬರಿ, ಗೊತ್ತಾಯ್ತಲ್ಲ? ಡನ್ $10 ಎಕ್ಸ್ಟ್ರಾ ಮಾರ್ಬೇಕಲ್ಲ ಈಗ ನಾನು. ಫಸ್ಟ್ ಇದಕ್ಕೆ ಪೂರ್ ಕ್ವಾಲಿಟಿ ಇರೋದು ಮಾರ್ಕೊಂಬರ್ರಿ. ತೋರಿ ಎಲ್ಲ ಐತಿ, ಎಲ್ಲರಿಗೂ ಫ್ರೀಯಾಗಿ ಕೊಟ್ಟು ಬಂದ್ಬಿಟ್ರಿ. ಪೂರ್ ಕ್ವಾಲಿಟಿ ಇದೊಂದು ಮುಗಿಸ್ಬಿಡ್ತೇನಂತೆ. ಎದಕ್ಕೆ ಬಾಯ್ ಬಡ್ಕೊಂತೀಯಪ್ಪ? ನನ್ನ ಮಗ ದೋಸ್ತ ಆಗ್ಬಿಟ್ಟ ನೋಡ್ರಿ, ಇಲ್ಲಿ ಬಂದ್ಕೊ ಚಿಟ್ಟಿ ಅಂತ. ಇಲ್ಲೇ ಅದನ್ನ ಗೈಸ್ ನಮ್ಮ ಕಸ್ಟಮರ್, ಅವಂಗೊಬ್ಬನ ಕೊಟ್ಟು ಮುಗಿಸ್ಬಿಡೋಣಂತ. ಎಲ್ಲ ತಾನು ಇಲ್ಲಿ ಬಂದಿಲ್ಲಲ್ಲ ನಮ್ಮ ಕಸ್ಟಮರ್. ಇವನ ನಮ್ಮ ಕಸ್ಟಮರ್, ಇವನೇ ಗೈಸ್ ನಮ್ಮ ಕಸ್ಟಮರ್. ಕಂಪ್ಲೀಟ್ ಡೀಲ್ ಗೈಸ್. 5 ಕೊಡ ಅಂತೀನಿ 235ಗೆ. ಸೊ ಈಗೇನು ಮಾಡ್ಬೇಕಂದ್ರೆ ನಾವು ಹಾರ್ಡ್ವೇರ್ ಡೆನ್ ಅಂತ ಐತಲ್ಲ ಬ್ರೋ, ಇಲ್ಲಿ ಹಾರ್ಡ್ವೇರ್ ಶಾಪಿಂದ ಅವ ಆಲ್ಬರ್ಟ್ ಅನ್ನೋ ನಾವು ಏನು ಬೀಜ ತೊಗೊಳ ಅಂತೀವಲ್ಲ, ಅವಂಗೆ ರೊಕ್ಕ ಅಷ್ಟು ಕೊಟ್ಟು ಬರ್ಬೇಕಿಲ್ಲ. 240 ಅವ್ನು ಕೊಟ್ಟೆ ನೋಡ್ರಿ. ನಾನು ಅವಂಗೂ ಕೊಟ್ಟೆ, ಮುಗೀತೆ. ನಮ್ಮ ನೆಲ್ಸನ್ ಕಾಕ ಅವ್ರು ಮತ್ತೆ ಫೋನ್ ಹಚ್ಚ ಅಂತಾರೆ ನಮ್ಗೆ. ಬರ್ರಿ ಎತ್ತೋ ನನ್ನ ಫೋನ್.
ದ ಬೆಸ್ಟ್ ವೇ ಟು ಗೇನ್ ನ್ಯೂ ಕಸ್ಟಮರ್, ಫ್ರೀ ಸ್ಯಾಂಪಲ್ಸ್ ಕೊಡಬೇಕು. ಆಲ್ ಪೊಟೆನ್ಷಿಯಲ್ ಕಸ್ಟಮರ್ ಇನ್ ದ ಮ್ಯಾಪ್, ಕೀಪ್ ಅಪ್ ದ ಕಸ್ಟಮರ್ಸ್ ಇನ್ ಅವರ್ ಮೋಟಲ್, ಚೀಪ್ ರೂಮ್ ಸೇಲ್ ಅಬೌವ್ ದ ಚಾನೀಸ್ $800. ಗೈಸ್ $800 ಒಂದು ಚೀಪ್ ರೂಮ್ ಸೇಲಿಗೆ ಐತಂತೆ. ಸೊ ಅವ್ರು ಏನು ಹೇಳ ಅಂತಾರಂದ್ರೆ, ನಮ್ಮ ಕಾಕ ಅದನ್ನ ತೊಗೊಂಬಿಡು $800 ಮಾಡಿ ಅಂತಂದವ. ಮೇ ಬಿ ಇಲ್ಲೇ ಇರ್ಬೇಕು ಗೈಸ್. ಮಿಸ್ಟರ್ ಮಿಂಗ್ ಇಲ್ಲಿ ನೋಡ್ರಿ ಐತಲ್ಲ, $800 ಒಂದು ರೂಮ್ ಇದ್ರದಾಗ ಐತಂತೆ. ಅಲ್ಲ ಇದೇ ರೂಮ್ ಸೆಲ್ ಒಳಗಿರೋದನ, ಇದೇ ಗೈಸ್ ಇದೇ ರೂಮ್ ಸೆಲ್ಲಿಗಿರೋದಂತ ನೋಡ್ರಿ. $800 ಮಾಡ್ಬೇಕಾದ್ರೆ ನಾವು ಅದನ್ನು. ಸೂಪರ್ ಕ್ರೇಜಿ ಪನ್ ಅಮೇಜಿಂಗ್ ಬಟ್ ನಾಕ್ ಇಯರ್. ಎಲ್ಲೋದ ಚಿಟ್ಟಿ ಎಲ್ಲೋದ? ಎಲ್ಲ ಬಾಗಲ ಹಂಗೆ ಬಿಟ್ಟು ಹೋಗ್ಯಾನ ನೋಡ್ರಿ ಗೈಸ್. ಎಷ್ಟು ಕೆಲಸ ಮಾಡ ಅಂತ ನಾವು ಬಟ್ ಎಲ್ಲ ಕಸ ಇಲ್ಲಿ ಹಾಕ್ಯಾನ ನೋಡ್ರಿ ರೂಮ್ದಾಗ. ಆ ಚಿಟ್ಟಿ ಎಲ್ಲ ಸೆಲ್ ಮಾಡಿ ಬಂದೆ. $200 ಐತಿ ನನ್ನ ಕ್ಯಾಶ್ ಒಳಗೆ. ಬಟ್ ಈಗ ಅರ್ಜೆಂಟಾಗಿ ನಿನಗೂ ಗೊತ್ತಲ್ಲ, ಸ್ವಲ್ಪ ಮಲ್ಕೋಬೇಕು ನಾನು. ನೆಕ್ಸ್ಟ್ ಸಿಗೋಣಂತೆ. $800 ಸಿಗಲ್ಲ. ಚೈನೀಸ್ದು ರೂಮ್ ಐತಿ. ಓಕೆ ಓಕೆ, ಅದು ಮರ ಅಂತಾನೇನೋ? ಹಾ ಮರ ಅಂತಾನೆ. ಅವಾಗ ಅದನ್ನ ತಗೊಳ್ಳೋಣಂತೆ ನೆಕ್ಸ್ಟ್ ಟೈಮ್ ಬಂದಾಗ. ಓಕೆ ಓಕೆ ಓಕೆ, ಸರಿ ಸರಿ. ಗುಡ್ ನೈಟ್. ಹಾ ಗುಡ್ ನೈಟ್, ಬೈ ಬಾಯ್. ಈ ಗೇಮ್ ಏನಾರ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ ಹಾಕ್ರಿ. ನಾವು ಇದನ್ನ ಕಂಟಿನ್ಯೂ ಮಾಡ್ತೀವಿ. ರೀಸೆಂಟಾಗಿ ನಾ ಭಾಳ ಆಟ ಅಂತೀನಿ ಶೆಡ್ಯೂಲ್ 1. ಸೊ ನಿಮಗೂ ಇದನ್ನ ಆಟ ಆಡಿ ತೋರಿಸ್ಬೇಕಂತ ಭಾಳ ಆಸೆ ಆಗಿತ್ತೆ. ಆಟ ಆಡಿ ತೋರಿಸಿದ್ವಿ. ಹೆಂಗಿತ್ತೆ, ಹೆಂಗೆ ಅನ್ನಿಸ್ತೆ ನಿಮ್ಗೆ ಅನ್ನೋದು ಕಮೆಂಟ್ ಹಾಕ್ರಿ. ನೆಕ್ಸ್ಟ್ ಎಪಿಸೋಡ್ ಬೇಕಂದ್ರೆ ಸುಮ್ಮನೆ ಹೇಳ್ರಿ, ತೊಗೊಂಡು ಬರ್ತೇನೆ ಅಂತ. ಓಕೆ, ಸಿಗ್ತೇನೆ ನೆಕ್ಸ್ಟ್ ಎಪಿಸೋಡ್ದಾಗ. ಬಾಯ್.